ನಾಯಿ ನರಿಗಳು ಆನೆ ಹೋಗ್ತಾ ಇರ್ತದೆ, ಆನೆ ಹೋಗ್ತಾ ಇರ್ತದೆ. ಆನೆ ಹೋಗ್ತಾ ಇರ್ಬೇಕಾದ್ರೆ ನಾಯಿಗಳು ಬೊಗಳಿದ್ರೆ ಆನೆಗೊಂದು ಕೇರ್ ಇದೆಯಾ? ಅಂತ ಮಹಾನ್ ಚೇತನ, ಮಹಾನ್ ವ್ಯಕ್ತಿತ್ವ ಟಿಪ್ಪು ಸುಲ್ತಾನ್. ಅವರ ಆಡಳಿತ ವ್ಯವಸ್ಥೆಯಲ್ಲಿ ಏನೋ ಅವರು ಈ ದೇಶವನ್ನ ಬಹುಸಂಸ್ಕೃತಿಯಾಗಿ ಕಂಡಿದ್ರು. ಆ ಬಹುಸಂಸ್ಕೃತಿ, ಧರ್ಮ ನಿರಪೇಕ್ಷತೆ, ಮಾನವೀಯತೆ ಮತ್ತು ಸಮಸ್ತ ಜನತೆ ಅಭಿವೃದ್ಧಿ, ಇವತ್ತು ಏನು ನಮ್ಮ ಸಂವಿಧಾನ ಹೇಳ್ತದೋ ಆ ಸಂವಿಧಾನದ ಆಶಯದಂತೆ ಆ ದಿನಗಳಲ್ಲಿ ಆಡಳಿತ ಮಾಡಿದ್ದ ಒಬ್ಬ ರಾಜ ಇದ್ರೆ ಅದು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್. ಇವತ್ತು ಟಿಪ್ಪುವನ್ನ ಒಬ್ಬ ಹಿಂದೂ ವಿರೋಧಿಯಾಗಿ, ಒಬ್ಬ ಮತಾಂಧನಾಗಿ ಚಿತ್ರಿಸುವ ನಡುವೆ ಇವತ್ತಿಗೂ ಕೂಡ ವರ್ಷಕ್ಕೆ ಎಷ್ಟೋ ಪುಸ್ತಕಗಳು ಟಿಪ್ಪುವಿನ ಬಗ್ಗೆ ಬರೀತಾನೆ ಇದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಟಿಪ್ಪು ಸುಲ್ತಾನ್ ರವರನ್ನ ಹಿಂದೂ ಮುಸ್ಲಿಂ ಭ್ರಾತೃತ್ವದ ಸಂಕೇತ ಅಂತ ಹೇಳಿ ಕರೆದಿದ್ದಾರೆ. ಟಿಪ್ಪು ಸುಲ್ತಾನ್ ರವರು ಅವರ ಆಡಳಿತ ಅವಧಿಯಲ್ಲಿ ಜಾರಿಗೆ ತಂದ ಒಂದು ಕೆಲಸವನ್ನು ಮಾಡಕ್ಕಾಗ್ತದೇನ್ರಿ? ನೀವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀರಿ, ಸರ್ಕಾರಗಳಿದಾವೆ. ಇವತ್ತು ನಿಮಗೆ ಗೊತ್ತಿರಲಿ, ಆ ಕಾಲಘಟ್ಟದಲ್ಲಿ ಅಂದ್ರೆ 250 ವರ್ಷದ ಕೆಳಗೆ ಟಿಪ್ಪು ಸುಲ್ತಾನ್ರ ಆಡಳಿತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 40,000 ಕೆರೆಗಳ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದು ಟಿಪ್ಪು ಸುಲ್ತಾನ್. 40,000 ಕೆರೆಗಳು. ನಾನು ಎಲ್ಲ ಕಡೆ ಪ್ರಸ್ತಾಪ ಮಾಡ್ತೀನಿ. ಇವತ್ತು ಟಿಪ್ಪು ಸುಲ್ತಾನ್ ಮಾಡಿದಂತ ಆ ಕೆರೆಗಳನ್ನು, ಹೊಸ ಕೆರೆಗಳನ್ನು ಮಾಡೋದಿರ್ಲಿ, ಆ ಕೆರೆಗಳನ್ನು ಮೈಂಟೈನ್ ಮಾಡಕ್ ಆಗ್ತಾ ಇಲ್ಲ. ಕೆರೆಗಳ ಹೂಳತ್ತಕ್ಕೆ ಇವತ್ತಿನ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಒಂದು ಕ್ಷೇತ್ರದಲ್ಲಿ ವೋಟಿಂಗ್ ಮಿಷನ್ ಮ್ಯಾನಿಪುಲೇಟ್ ಮಾಡಿ ಲಂಚ ಕೊಟ್ಟು ಧರ್ಮದ ನಡುವೆ ಭಿನ್ನತೆಯನ್ನು ಬಿತ್ತಿ ಎದ್ದು MP ಆದವರು ಅಖಂಡ ಕರ್ನಾಟಕ, ಇವತ್ತಿನ ಕರ್ನಾಟಕ ಅಲ್ಲ, ಹೈದರಾಬಾದಿನಿಂದ ಹಿಡಿದು ತಮಿಳುನಾಡಿನ ಅರ್ಕಾಟ್ನಿಂದ ಹಿಡಿದು ಕಾಸರಗೋಡಿನ ಹಿಂದೂ ಮಲಬಾರ್ನ ಹಿಡಿದಂತ ಅಖಂಡ ಕರ್ನಾಟಕವನ್ನ 18 ವರ್ಷಗಳ ಕಾಲ ಆಳಿದ ಮಹಾನ್ ಚೇತನ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಮಾತನಾಡಲಿಕ್ಕೆ ಯೋಗ್ಯತೆ ಇದೆ ಅವರಿಗೆ. ಅಷ್ಟು ದೊಡ್ಡ ರಾಜ್ಯವನ್ನ ಆಳಿದಂತಹ ಮಹಾನ್ ಚೇತನ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತಾಡ್ತಾರೆ ಇವರು. ಟಿಪ್ಪು ಸುಲ್ತಾನ್ ಒಬ್ಬ ಸಮಾಜವಾದಿ ಚಿಂತಕ ಆಗಿದ್ರು. ತಮ್ಮ ಆಡಳಿತದಲ್ಲಿ ಸಮಾಜವಾದವನ್ನು ಅನುಷ್ಠಾನಗೊಳಿಸಿದ ಸಮತಾವಾದಿ, ಸಮಾಜದ ನಿರ್ಮಾಣ. ಹೇಗೆ ಮಾನವತಾವಾದಿ ಟಿಪ್ಪು ಸುಲ್ತಾನ್ ಅಂತಂದ್ರೆ, ಆ ಕಾಲಘಟ್ಟದಲ್ಲಿ ಯೋಚನೆ ಮಾಡಿ, 250 ವರ್ಷಗಳ ಕೆಳಗಡೆ ಸರ್ಕಾರದ್ದೇ ಒಂದು ಫಂಡ್, ಮ್ಯೂಚುವಲ್ ಫಂಡ್ ಅಥವಾ ಬ್ಯಾಂಕ್ ಟೈಪ್ ಅಥವಾ ಇನ್ವೆಸ್ಟ್ಮೆಂಟ್ ಟೈಪ್, ಈಗಿನ ಶೇರ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅಭಿ ಜೋ ಬೋಲ್ತೆ ಶೇರ್ ಸಿಸ್ಟಮ್. ಆ ಕಾಲಘಟ್ಟದಲ್ಲಿ ಆ ರೀತಿ ಸರ್ಕಾರದ ವತಿಯಿಂದಲೇ ಒಂದು ಫಂಡ್, ಮ್ಯೂಚುವಲ್ ಫಂಡ್ ಅನ್ನ ಜನರೇಟ್ ಮಾಡಿದ್ರು. ಈಗ ಹೇಳಿದ್ರು ಅದರಲ್ಲಿ ಮಹಾನ್ ಮಾನವತಾವಾದಿ ಹೇಗೆ ಆಗ್ತಾರೆ ಅಂತ ಹೇಳಿದ್ರೆ, ಬಡವರು ಅಲ್ಪ ಸ್ವಲ್ಪ ಇನ್ಕಮ್ ಕಲೆಕ್ಟ್ ಮಾಡಿದವರು ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ಹೆಚ್ಚಿನ ಲಾಭವನ್ನ ಬಡವರಿಗೆ ಕೊಡ್ತಿದ್ರು, ಶ್ರೀಮಂತರಿಗಲ್ಲ. ಇವತ್ತು ಯಾರಿಗೆ ಮನೆ ಹಾಕ್ತಾ ಇದ್ದಾರೆ? ಇವತ್ತು ಯಾರಿಗೆ ಮನ ಹಾಕ್ತಾ ಇದ್ರೆ ನ ಖಾವುಂಗ ನ ಖಾನೆ ದೂಂಗ ಎನ್ನುವಂತಹ ನರೇಂದ್ರ ಮೋದಿ ನಿಮಗೆ ಗೊತ್ತಿರಲಿ. ಈ ಕಳೆದ 5 ವರ್ಷದಲ್ಲಿ ಅದಾನಿ ಅಂಬಾನಿ ಅಂತಹ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ, ಬಲಾಢ್ಯರಿಗೆ ಇವರು ಮನ್ನಾ ಮಾಡಿದ್ದು 10,000 ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಮನ್ನಾ ಮಾಡಿದ್ದಾರೆ. 10,000 ಲಕ್ಷ ಕೋಟಿಯನ್ನ ಇವರು ಇವತ್ತು ಬಲಾಢ್ಯರಿಗೆ ಇವತ್ತು ಮನ್ನಾ ಮಾಡಿರುವಂತದ್ದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ಅಂದ್ರೆ 2 ಲಕ್ಷ, ಕರ್ನಾಟಕದ ಬಡ್ಜೆಟ್ 2 ಲಕ್ಷ ಕೋಟಿ. ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದ ಬಡ್ಜೆಟ್ ಅರ್ಧ ಕೋಟಿ ಅಂದ್ರೆ ಇಡೀ ಭಾರತ ದೇಶದ ಬಡ್ಜೆಟ್ನ ಅರ್ಧದಷ್ಟು, ಸರಿಸುಮಾರು ಅಷ್ಟು ಬಡ್ಜೆಟ್ ಅನ್ನು ಇವತ್ತು ಮನ್ನಾ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಯಾರಿಗೆ? ಬಡವರಿಗಲ್ಲ, ರೈತರಿಗಲ್ಲ. ಇವರು ಮನ್ನಾ ಮಾಡಿದ್ದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ, ಈ ದೇಶವನ್ನು ಕೊಳ್ಳೆ ಹಿಡುವ ಜನರಿಗೆ. ಅದನ್ನು ಕಂಪೇರ್ ಮಾಡಿ ನೋಡಿ. ಇವತ್ತಿನ ನರೇಂದ್ರ ಮೋದಿ ಆಡಳಿತಕ್ಕೂ ಟಿಪ್ಪು ಸುಲ್ತಾನ್ ಆಡಳಿತಕ್ಕೂ ಕಂಪೇರ್ ಮಾಡಿ ನೋಡಿ. ಅವರು ಇನ್ಕಮ್ ಅನ್ನ, ಈ ಶೇರ್ ಅಲ್ಲಿ ಇನ್ಕಮ್ ಅನ್ನ ಬಲಾಢ್ಯರಿಗೆ ಜಾಸ್ತಿ ಕೊಡ್ಲಿಲ್ಲ, ಬಡವರಿಗೆ ಜಾಸ್ತಿ ಕೊಟ್ರು.
ಮಹಿಳೆಯರ ಬಗ್ಗೆ ವಿಶೇಷವಾದಂತಹ ಗೌರವ ಇದ್ದಂತಹ ಟಿಪ್ಪು ಸುಲ್ತಾನ್ ರವರು ಆ ಕಾಲಘಟ್ಟದಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡಿದ್ರು. ಆ ಮದ್ಯಪಾನ ನಿಷೇಧ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮಂತ್ರಿಗಳು ಬಂದು ಹೇಳ್ತಾರೆ, ಟಿಪ್ಪು ಸಾಹೇಬ್, ನೀವೇನಾದ್ರೂ ಮದ್ಯಪಾನ ನಿಷೇಧ ಮಾಡಿದ್ರೆ ಏನು ನಮ್ಮ ಖಜಾನೆಗೆ ಬರ್ತಾ ಇದೆಯೋ ಟ್ಯಾಕ್ಸ್, ಎಕ್ಸೈಸ್ ಟ್ಯಾಕ್ಸ್ ಅಂತ ಈಗೇನು ತಗೊಳ್ತಾರೆ, ಆ ಟ್ಯಾಕ್ಸ್ ಕಡಿಮೆ ಆಗ್ತದೆ, ನಮ್ಮ ಆಡಳಿತಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಅವತ್ತಿನ ಮಂತ್ರಿಗಳು ಹೇಳಿದಂತ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಹೇಳ್ತಾರೆ, ನನ್ನ ಜನರ, ನನ್ನ ಆಡಳಿತದಲ್ಲಿರುವಂತಹ ನಾಗರಿಕರ ಆರೋಗ್ಯವನ್ನ, ಅವರ ಮಾನಸಿಕ ಆರೋಗ್ಯವನ್ನ, ಅವರ ದೈಹಿಕ ಆರೋಗ್ಯವನ್ನ ಕಡೆಗಣಿಸಿ ನನ್ನ ಖಜಾನೆ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದಂತ ಧೀರ ಟಿಪ್ಪು ಸುಲ್ತಾನ್ ಇವತ್ತಿನ ಆಡಳಿತಗಾರರಿಗೆ, ಮದ್ಯಪಾನ ನಿಷೇಧ ಮಾಡಲಿಕ್ಕೆ ತಾಕತ್ತಿಲ್ಲದ ಆಡಳಿತಗಾರರಿಗೆ ಒಂದು ಪಾಠ ಆಗಬೇಕು. ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರ ಆಡಳಿತ ಎಂತಹ ಹೀನ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಏನು ಮೇಲ್ವರ್ಗದವರಿದ್ದಾರೆ ಅವರು ಒಂದು ಕಾನೂನನ್ನ ತಂದಿರುದು, ನಂಬೂದರಿಗಳು, ನಾಯರುಗಳು, ಆಗಿನ ರಾಜರು, ಮೇಲ್ವರ್ಗದ ರಾಜರು ಏನು ಅಂತಂದ್ರೆ, ಹಿಂದುಳಿದ ವರ್ಗಗಳ ಮಹಿಳೆಯರು ಸೊಂಟದಿಂದ ಮೇಲೆ ಡ್ರೆಸ್, ಕುಪ್ಪಸ ಹಾಕುವಾಗಿಲ್ಲ, ಡ್ರೆಸ್ ಹಾಕುವಾಗೇ ಇಲ್ಲ, ನಗ್ನವಾಗಿ ತಿರುಗಾಡ್ಬೇಕಾಗಿತ್ತು. ನೀವೇನಾದ್ರೂ ನಗ್ನವಾಗಿ ತಿರುಗಾಡಿದ್ರೆ ಡ್ರೆಸ್ ಹಾಕ್ಬೇಕಾದ್ರೆ, ಕುಪ್ಪಸ ಅಥವಾ ಬ್ಲೌಸ್ ಹಾಕ್ಬೇಕಂದ್ರೆ ಟ್ಯಾಕ್ಸ್ ಕೊಡಬೇಕಾಗಿತ್ತು, ಸ್ತನ ತೆರಿಗೆಯನ್ನ ಕೊಡಬೇಕಾಗಿತ್ತು. ಅಂತಹ ಒಂದು ಕಾಲಘಟ್ಟದಲ್ಲಿ ಶಹೀದೆ ಮಿಲ್ಲತ್, ನನ್ನ ಹೆಣ್ಣು ಮಕ್ಕಳು ನನ್ನ ಆಡಳಿತದಲ್ಲಿ ಗೌರವಯುತವಾಗಿ ಇರಬೇಕು ಅಂತ ಹೇಳಿ ಅದನ್ನ ನಿಷೇಧ ಮಾಡಿ, ಅದನ್ನ ಯಾರಾದ್ರೂ ಆಚರಣೆ ತಂದ್ರೆ ಅವರನ್ನು ದಂಡಿಸುವಂತ ಕೆಲಸ ಮಾಡಿದ್ದು ಮಹಾನ್ ಮಾನವತಾವಾದಿ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್. ಆ ಕಾಲಘಟ್ಟದಲ್ಲಿ ದೇವದಾಸಿ ಪದ್ಧತಿ ಇತ್ತು. ಹೆಣ್ಣು ಮಕ್ಕಳನ್ನ ದೇವದಾಸಿಯನ್ನಾಗಿ ಮಾಡುವ ಆ ಪದ್ಧತಿಯನ್ನ ನಿಷೇಧ ಮಾಡಿದ್ರು ಮಹಾನ್ ಮಾನವತಾವಾದಿ ಟಿಪ್ಪು ಸುಲ್ತಾನ್. ವೈಶ್ಯಾವಾಟಿಕೆಯನ್ನ ನಿಷೇಧ ಮಾಡಿದ್ರು, ವೈಶ್ಯವಾಟಿಕೆಯನ್ನು ನಿಷೇಧ ಮಾಡಿದ್ರು. ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಗೌರವ ಇತ್ತು ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರಿಗೆ. ಬಂಡವಾಳಶಾಹಿಗಳಿಗೆ, ಅದಾನಿಗಳಿಗೆ, ಅಂಬಾನಿಗಳಿಗೆ, ಟಾಟಾಗಳಿಗೆ, ಬಿರ್ಲಾಗಳಿಗೆ ಮಣೆ ಹಾಕುವ ಇವತ್ತಿನ ರಾಜಕೀಯ ವ್ಯವಸ್ಥೆ ಅಲ್ಲ ಅವತ್ತಿದ್ದು. ಅವತ್ತು ಊಳಿಗ ಮಾನ್ಯ ಪದ್ಧತಿ ಏನಿತ್ತು, ಜಮೀನ್ದಾರರಿಂದ ಯಾರು ಉಳುತ್ತಿದ್ರೋ ಉಳುವವನಿಗೆ ಭೂಮಿಯನ್ನ ಕೊಟ್ಟ ಧೀರ ಮಾನವತಾವಾದಿ ಟಿಪ್ಪು ಸುಲ್ತಾನ್ ರವರು. ದಲಿತರಿಗೆ ಭೂಮಿಯನ್ನು ಕೊಟ್ಟರು, ತಳವರ್ಗದವರಿಗೆ ಭೂಮಿಯನ್ನು ಕೊಟ್ಟರು, ಬರಡು ಭೂಮಿಯನ್ನ ನೀರಾವರಿಯನ್ನಾಗಿಸಿ ಅವರ ಭೂಮಿಯನ್ನು ಹಂಚಿದ್ರು. ನಿಮಗೆ ಗೊತ್ತಿರಲಿ, ಟಿಪ್ಪುವಿನ ಆಡಳಿತ ಕಾಲದಲ್ಲಿ 250 ವರ್ಷದ ಕೆಳಗೆ ಎಂತಹ ತಜ್ಞ, ಎಂತಹ ದೂರದೃಷ್ಟಿ ಮಾನವತಾವಾದಿ ಟಿಪ್ಪು ಸುಲ್ತಾನ್ ಅಂದ್ರು. ಕರ್ನಾಟಕ ರಾಜ್ಯದ ಒಟ್ಟು ಅಗ್ರಿಕಲ್ಚರ್ ಭೂಮಿ, ವ್ಯವಸಾಯ ಭೂಮಿಯಲ್ಲಿ 40% ನೀರಾವರಿ ಮಾಡಿದ ಮಹಾನ್ ನೀರಾವರಿ ತಜ್ಞ ಟಿಪ್ಪು ಸುಲ್ತಾನ್. ಬರಡು ಭೂಮಿಯನ್ನ ನೀರಾವರಿಯನ್ನಾಗಿಸಿ ಬಡವರಿಗೆ, ದಲಿತರಿಗೆ ಹಂಚಿದ್ದು ಟಿಪ್ಪು ಸುಲ್ತಾನ್. ಅರೆ, ನನ್ನ ಪಕ್ಕದ ಮನೆಯಲ್ಲಿರುವಂತಹ ಬ್ರಾಹ್ಮಣ ಸಮುದಾಯದ ಯುವಕ IAS ಮಾಡೋದಕ್ಕೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾನೆ. ಆದ್ರೆ ನನ್ನ ಸಮುದಾಯದ, ನನ್ನ ಬಿಲ್ಲವ ಸಮುದಾಯ, ಬಂಟ ಸಮುದಾಯ, ಮೊಗೇರು ಸಮುದಾಯದ ಯುವಕ ತ್ರಿಶೂಲ ಹಿಡ್ಕೊಂಡು ಬೀದಿಲಿ ನಿಂತ್ಕೊಳ್ತಾನೆ ಅಂತಂದ್ರೆ ನನಗೂ ಮತ್ತು ಅವನಿಗೂ ಇರುವಂತ ವ್ಯತ್ಯಾಸ ಏನು? ಇನ್ನು 5-10 ವರ್ಷಗಳು ಕಳೆದ ನಂತರ ಆ ಮಗನ ಭವಿಷ್ಯ ಏನಾಗಿರುತ್ತೆ, ನನ್ನ ಮಗನ ಭವಿಷ್ಯ ಏನಾಗುತ್ತೆ? ನಿಮ್ಮ ಮಕ್ಕಳೆಲ್ಲ ಚಂದವಾಗಿ ಓದ್ಕೊಂಡು ಫಾರಿನ್ಗಳಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ಕಮಾಯಿ ಮಾಡಿಕೊಂಡು ನೆಮ್ಮದಿಯಾಗಿ IT-BT ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು. ತ್ರಿಶೂಲ ಹಿಡ್ಕೊಂಡು ಬೀದಿಲ್ ನಿಂತು ಹೊಡೆದಾಡೋದಕ್ಕೆ, ಕೇಸ್ಗಳು ಹಾಕ್ಸ್ಕೊಳ್ಳೋದಕ್ಕೆ ಈ ನಾಡಿನ ಶೂದ್ರ ಸಮುದಾಯ, ಹಿಂದುಳಿದ ವರ್ಗಗಳ ಸಮುದಾಯ, ಬಿಲ್ಲವರು, ಬಂಟರು, ಮೊಗವೀರರು, ದಲಿತರು, ಅಸ್ಪೃಶ್ಯರು ಇವರು ಬೇಕಾ? ಧರ್ಮವನ್ನ ಕಾಪಾಡುವಂತಹ ಗುತ್ತಿಗೆಯನ್ನ ಕೇವಲ ಈ ನಾಡಿನ ಅಥವಾ ಈ ರಾಜ್ಯದ, ಈ ರಾಷ್ಟ್ರದ ದಲಿತ ಸಮುದಾಯಗಳು, ಹಿಂದುಳಿದ ವರ್ಗಗಳು ಮಾತ್ರ ಏನಾದ್ರು ಗುತ್ತಿಗೆ ತಗೊಂಡಿದ್ವ ಧರ್ಮವನ್ನ ನಾವು ಕಾಪಾಡ್ತೀವಿ ಅಂತ? ಇಷ್ಟಕ್ಕೂ ಧರ್ಮವನ್ನ ಕಾಪಾಡೋದು ಅಂದ್ರೆ ಏನು? ಯಾರನ್ನಾದ್ರೂ ಕೊಲ್ಲೋದಾ? ಯಾರ ಮೇಲಾದ್ರೂ ಹಲ್ಲೆ ಮಾಡೋದಾ? ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡ್ತಾ ಜೈ ಶ್ರೀರಾಮ್ ಅಂತ ಕೂಗೋದು ಧರ್ಮನಾ? ಶ್ರೀರಾಮಚಂದ್ರನಾದ್ರೂ ಒಪ್ಪುವಂತ ಮಾತಾ ಇದು? ನೀವು ಕತ್ತಿ ಕಟಾರಿಗಳನ್ನ ಹೊರಗಡೆ ತರ್ತೀವಿ, ನಾವು ಕತ್ತಿಗಳನ್ನ ಹಿಡಿದು ರಸ್ತೆಯಲ್ಲಿ ನಿಂತ್ರೆ ಇಲ್ಲಿ ಹೆಣ ಉಳೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಡುವ ಬಜರಂಗಳಾಗ್ಲಿ, ಶ್ರೀರಾಮ್ ಸೇನೆ ಆಗ್ಲಿ, VHP ಆಗ್ಲಿ, ನಿಮ್ಮೆಲ್ಲರಿಗೂ ಕೇಳೋ ಪ್ರಶ್ನೆಗಳು ಈ ದೇಶದ ದಲಿತ ಸಮುದಾಯ, ಮುಸಲ್ಮಾನ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಹಲ್ಲೆಗಳೇ ಆಗ್ತಿದ್ದಂತ ಸಂದರ್ಭದಲ್ಲಿ, ಅವರ ಮೇಲೆ ಜಾತಿ ಕಾರಣಕ್ಕಾಗಿ ದಬ್ಬಾಳಿಕೆಗಳು ನಡೀತಿದ್ದಂತ ಸಂದರ್ಭದಲ್ಲಿ, ಕೇವಲ ಜಾತಿಯ ಕಾರಣಕ್ಕೆ ನೀನು ಪಂಚೆ ಕಟ್ಟುವಾಗಿಲ್ಲ, ನೀನು ವಾಚ್ ಕಟ್ಟುವಂಗಿಲ್ಲ, ಮೀಸೆ ತಿರುವಂಗಿಲ್ಲ, ಕುದುರೆ ಮೇಲೆ ಸವಾರಿ ಹೋಗುವಂಗಿಲ್ಲ, ವೈಭವದಿಂದ ಮದುವೆ ಆಗೋಂಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಹಲ್ಲೆ ಮಾಡ್ತಾರಲ್ಲ, ಆಗ ನಿಮ್ಮ ಕತ್ತಿ ಕಟಾರಿಗಳೆಲ್ಲ ಎಲ್ಲಿ ಮುಚ್ಚಿಟ್ಟಿದ್ರಿ? ಆಗ ನಿಮ್ಮ ಕತ್ತಿ ಕಟಾರಿಗಳೆಲ್ಲ ಏನ್ ಕೆಲಸ ಮಾಡ್ತಿದ್ವು, ಏನ್ ತುಕ್ಕಿಡ್ತಿದ್ವು ಅವಾಗೆಲ್ಲ ನಿಮಗೆ?
ಹಿಂದೂಗಳು ಅಂತಂದ್ರೆ ಕೇವಲ ನಿಮ್ಮ ಲೆಕ್ಕದಲ್ಲಿ ಯಾರು ಆಗಿದ್ರೆ ಈ ದೇಶದ ದಲಿತ ಮತ್ತು ಶೂದ್ರ ಸಮುದಾಯಗಳ ಮೇಲೆ ಹಲ್ಲೆಗಳಾದಾಗ ಕೊಲ್ಲೆಗಳಾದಾಗ ಅವರು ದಲಿತರ ಮೇಲೆ ನಡೀತಾ ಇರುವಂತಹ ಹಲ್ಲೆಗಳಿದು ಅಂತ ನಿಮ್ಗೆ ಅನಿಸಿಲ್ವಾ ಯಾವತ್ತೂ? ಹಾಗಾದ್ರೆ ಹಿಂದೂಗಳ ಮೇಲೆ ಹಲ್ಲೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಹಿಂದೂಗಳ ಮೇಲೆ ಆಗ್ತಾ ಇರುವ ಹಲ್ಲೆ ನಿಮ್ಗೆ ಕಣ್ಣು ಕಾಣುತ್ತೆ. ಈ ದೇಶದಲ್ಲಿ ಆಗ್ತಾ ಇರುವಂತಹ ಹಲ್ಲೆಗಳು ಯಾವುದು ನಿಮ್ಗೆ ಕಣ್ಣು ಕಾಣೋದಿಲ್ವಾ? ಬೆಲ್ಚಿ, ಪಿಪ್ರಾ, ಪೆಸ್ತಾರ, ಕರಂಚೇಡು, ಕೈರ್ಲಾಂಜಿ, ಕಂಬಾಲ್ಪಲ್ಲಿ ಇಲ್ಲೆಲ್ಲ ಕೂಡ ದಲಿತರ ಸಜೀವ ದಹನಗಳಾಯ್ತಲ್ಲ. ಹೆಣ್ಣು ಮಕ್ಕಳನ್ನ ಇನ್ನಿಲ್ದಂತೆ ಕಾಡಿ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಕೊಂದಾಕದ್ರಲ್ಲ, ಅವ್ಯಾರು ಕೂಡ ನಿಮ್ಮ ಲೆಕ್ಕದಲ್ಲಿ ಹಿಂದೂಗಳಲ್ವಾ? ಕೇವಲ ಬ್ರಾಹ್ಮಣ್ಯ ಸನಾತನವಾದ ಬ್ರಾಹ್ಮಣರು ಇವ್ರಿಗೇನಾದ್ರು ತೊಂದರೆ ಆದಾಗ ಮಾತ್ರ ಬೀದಿಗೆ ಇಳಿಯೋದ ಹಿಂದುತ್ವನ? ಇಷ್ಟಕ್ಕೂ ಕೂಡ ಹಿಂದುತ್ವವನ್ನ ಕಾಪಾಡ್ತೀನಿ ಅಂತ ಬೀದಿಗೆ ಬರ್ತಾ ಇರುವಂತದ್ದು, ಕೇಸ್ಗಳನ್ನ ಹಾಕ್ಸ್ಕೊಂಡು ಜೈಲ್ಗೆ ಹೋಗ್ತಾ ಇರುವಂತ ಸಮುದಾಯದ ಹಿನ್ನೆಲೆಯ ನೋಡಿ ನೀವು ಯಾವ ಜಾತಿಯ ಮಕ್ಕಳು ಅಂತ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಕ್ಕಳನ್ನ ಯಾವತ್ತಾದ್ರೂ ಕಳ್ಕೊಂಡ್ಬಂದು ತ್ರಿಶೂಲ ದೀಕ್ಷೆ ಕೊಟ್ಟು ನಾನು ಧರ್ಮಕ್ಕೋಸ್ಕರ ಕಾಪಾಡ್ತೀನಿ ಅಂತ ಅವ್ರ ಕೈ ಕತ್ತಿ ಕೊಟ್ಟು ರೋಡಲ್ಲಿ ನಿಲ್ಸಿದ್ಯಾ? ಎಲ್ಲಾದ್ರೂ ಒಂದು ಉದಾಹರಣೆ ಇದೆಯಾ? ಜಗದೀಶ್ ಕಾರಂತರ ಮಕ್ಕಳಾಗ್ಲಿ ಅಣ್ಣ ತಮ್ಮದಿರಾಗ್ಲಿ ಯಾವತ್ತಾದ್ರೂ ಕೂಡ ಕತ್ತಿ ಕಟಾರಿ ಹಿಡ್ಕೊಂಡು ರಸ್ತೆಯಲ್ಲಿ ಬಂದು ನಿಂತು ನಾನು ಧರ್ಮ ಕಾಪಾಡ್ತೀನಿ ಅಂತ ಹೇಳಿದಿದ್ಯಾ? ಆದ್ರೆ ಈ ಸಮಾಜದ ಶೂದ್ರ ಸಮುದಾಯ ದಲಿತ ಸಮುದಾಯದ ಹುಡುಗರನ್ನ ಮಾತ್ರ ಪ್ರಚೋದನೆ ಮಾಡ್ತಾರೆ. ಧರ್ಮ ಕಾಪಾಡೋದಕ್ಕೆ ನೀವು ಮಾತ್ರ ಲಾಯಕ್ ಆಗಿರೋದು ಅಂತ ಹೇಳ್ತಾರೆ. ಅವ್ರ ಮೂಲಕ ಗಲಭೆಗಳನ್ನ ಮಾಡಿಸ್ತಾರೆ. ಕೇಸ್ಗಳು ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ಬಿದ್ದಾಗ ಅವ್ರನ್ನ ಕಾಪಾಡೋದಕ್ಕೆ ಯಾರು ಇರೋದಿಲ್ಲ. ಇದೇ ಪಕ್ಕದ ಉಡುಪಿನಲ್ಲಿ ಪ್ರವೀಣ್ ಪೂಜಾರಿ ಅನ್ನುವಂತಹ ಒಬ್ಬ ಯುವಕ ದನವನ್ನ ಸಾಗಾಣಿಕೆ ಮಾಡುವಂತಹ ವೃತ್ತಿ ತಂದು ಯಾರೋ ಪಾಪ ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದಂತ ದನವನ್ನ ಒಂದು ಟಾಟಾ ಎಸ್ ಗಾಡಿನಲ್ಲಿ ಹಾಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ 17 ಜನ ಹಿಂದುಳಿದ ವರ್ಗದ ಸಮುದಾಯದ ಯುವಕರು ಆತನ ಮೇಲೆ ಅಟ್ಯಾಕ್ ಮಾಡಿ ಆತನನ್ನ ಕೊಂದಾಕ್ತಾರೆ. ಸತ್ತಂತವನು ಹಿಂದುಳಿದ ವರ್ಗಕ್ಕೆ ಸೇರಿದವನು, ಕೊಂದಂತವರು ಹಿಂದುಳಿದ ವರ್ಗಕ್ಕೆ ಸೇರಿದವರು, ಒಟ್ಟು ಸತ್ತವನು ಮತ್ತೆ ಜೈಲಿಗೆ ಹೋದವರು ಎಲ್ಲರೂ ಕೂಡ ಸೇರಿ 18 ಕುಟುಂಬಗಳು ಬೀದಿಗೆ ಬಂತು. ಆ 18 ಕುಟುಂಬಗಳು ಜೈಲ್ಗೆ ಹೋಗಿ ಕೊರಿತಾ ಬಿದ್ದಿದ್ರೆ ಆ 18 ಕುಟುಂಬಗಳ ತಂದೆ ತಾಯಿಯರ ಸ್ಥಿತಿಗಳು ಏನಾಗ್ಬೇಕು? ಈ ನಾಡಿನ ನನ್ನ ಪ್ರೀತಿ ಗೌರವಾನ್ವಿತ ತಂದೆ ತಾಯಂದ್ರು, ಹಿಂದುಳಿದ ವರ್ಗಗಳ ಯುವಕರ ತಂದೆ ತಾಯಂದ್ರು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳನ್ನ ನೀವು ಬೆಳೆಸ್ತಾ ಇರೋದು, ನೀವು ಪ್ರೀತಿಯಿಂದ ಅನ್ನ ಇಟ್ಟು ಮುತ್ತಿಟ್ಟು ಅವ್ರನ್ನ ಅಕ್ಕರೆಯಿಂದ ಸ್ಕೂಲ್ ಕಳಿಸಿ ಕಾಲೇಜಿಗೆ ಕಳಿಸಿ ವಿದ್ಯಾಭ್ಯಾಸ ಮಾಡಿ ನಾಳೆ ದಿವಸ ಏನಾದ್ರು ದುಡ್ಕೊಂಡು ಬಂದು ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗ್ತಾರೆ ಅಂತ ನೀವು ಕಾಯ್ಕೊಂಡಿರ್ತೀರಿ. ಆದ್ರೆ ನಿಮ್ಮ ಮಕ್ಕಳ ಬ್ರೈನ್ ವಾಶ್ ಮಾಡಿ ಅವ್ರ ತಲೆಯಲ್ಲಿ ಧರ್ಮದ ಅಮಲನ್ನ ತುಂಬಿ ಅವರನ್ನ ಕೊಲೆಗಾರರಾಗಿ ಮಾಡಿ ಜೈಲಿಗೆ ಅಟ್ಟುವಂತ ಕೆಲಸಗಳನ್ನ ಮಾಡ್ತಾ ಅವ್ರ ಮಕ್ಕಳನ್ನ ಫಾರಿನ್ಗಳಲ್ಲಿ ಓದಿಸೋ ಕಳಿಸ್ತಾರಲ್ಲ, ನಿಮ್ಮ ಮಕ್ಕಳಿಗೆ ನೀವು ಇದೇನ ಕಲಿಸ್ತಾ ಇರೋದು? ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ತಂದೆ ತಾಯಿಯರಿಗಾಗಿ ನಿಮಗಿಲ್ವಾ? ಸಾಕಷ್ಟು ಪ್ರಶ್ನೆಗಳು ಪ್ರತಿ ಸಾರಿ ಈ ನಾಡಿನಲ್ಲಿ ನಾವು ಕೇಳ್ತಾನೆ ಬರ್ತಾ ಇದ್ದೀವಿ. ಆದ್ರೂ ಕೂಡ ಹಿಂದುತ್ವದ ಅಮಲನ್ನ ತಲೆಗೆ ಏರ್ಸ್ಕೊಂಡಂತ ಜನ ಈ ಕೃತ್ಯಗಳನ್ನ ಮಾಡೋದು ಕಮ್ಮಿ ಆಗ್ತಾನೆ ಇಲ್ಲ. ಪ್ರತಿ ದಿವಸ ಇದು ಹೆಚ್ಚಾಗ್ತಾನೆ ಇದೆ. ನಮ್ಮ ಸಂವಿಧಾನದ ಏನು ಸಮಾನತೆಯನ್ನ ಬೋಧನೆ ಮಾಡುವಂತಹ ಆರ್ಟಿಕಲ್ 14, 15, 17, 20, 21 ಎಲ್ಲವನ್ನೂ ನೀವು ನೋಡ್ತಾ ಬನ್ನಿ. ಏನ್ ಹೇಳುತ್ತೆ? ಧರ್ಮದ ಕಾರಣಕ್ಕಾಗೋ ಜಾತಿಯ ಕಾರಣಕ್ಕಾಗೋ ನೀನು ಯಾರ ಮೇಲೆ ಆದ್ರೂ ದಬ್ಬಾಳಿಕೆ ಮಾಡು, ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡು, ಯಾರು ಏನ್ ತಿನ್ನಬೇಕು, ಯಾರು ಏನು ಬರೀಬೇಕು, ಯಾರು ಏನು ಓದಬೇಕು, ಯಾರು ಯಾವ ದೇವರ ಪೂಜೆಯನ್ನ ಮಾಡಬೇಕು, ಯಾರು ಎಷ್ಟು ಬಟ್ಟೆ ಹಾಕಬೇಕು, ಇದೆಲ್ಲವನ್ನ ನಿರ್ಧಾರ ಮಾಡೋದಕ್ಕೆ ಯಾವ್ದಾದ್ರು ದೇವರು ಯಾವ್ದಾದ್ರು ಧರ್ಮ ಇವ್ರಿಗೆ ಗುತ್ತಿಗೆಯನ್ನ ಕೊಟ್ಟಿದ್ಯಾ? ಯಾರು ಇವರು ಇದನ್ನೆಲ್ಲ ಕೇಳೋದಕ್ಕೆ? ಸ್ವತಃ ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನೇ ಇವರು ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ. ಸ್ವತಃ ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇವ್ರು ಬುದ್ಧಿ ಹೇಳೋದಕ್ಕೆ ಹೋದ್ರೆ ಕಪ್ಪಾಳ ಕೊಡೋದು ಕಳಿಸ್ತಾರೆ ಇವ್ರಿಗೆ. ಆದ್ರೆ ಬೀದಿಲಿ ಹೋಗೋ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ನೀನು ಬಟ್ಟೆ ಇಷ್ಟೇ ಹಾಕ್ಬೇಕು, ನೀನ್ ಇದನ್ನೇ ಓದ್ಬೇಕು, ನೀನ್ ಇವ್ರ ಜೊತೆಲಿ ಓಡಾಡ್ಬೇಕು, ನೀನ್ ಇಂಥ ಸ್ಕೂಲಲ್ಲಿ ಓದ್ಬೇಕು, ಇಂಥ ಕಾಲೇಜಲ್ಲಿ ಇರ್ಬೇಕು, ನೀನ್ ಇವ್ರನ್ನ ಮದುವೆ ಆಗ್ಬೇಕು, ಇವ್ರನ್ನ ಮದುವೆ ಆಗ್ಬಾರ್ದು. ಇವರ ಯೋಗ್ಯತೆಗೆ 10-20 ರೂಪಾಯಿ ಸಂಪಾದನೆ ಮಾಡಿ ಇವರನ್ನ ಜನ್ಮ ಕೊಟ್ಟದ ತಂದೆ ತಾಯಿಗೆ ಊಟ ಹಾಕೋದಕ್ಕೆ ಅವ್ರಿಗೆ ಗತಿ ಇರೋದಿಲ್ಲ. ಆದ್ರೆ ಈ ರಸ್ತೆಯಲ್ಲಿ ಹೋಗ್ತಾರೆ ಹೆಣ್ಮಕ್ಳನ್ನ ಹಿಡ್ಕೋತಾರೆ, ರಸ್ತೆಯಲ್ಲಿ ಹೋಗ್ತಾರೆ ಗಂಡ್ ಮಕ್ಳನ್ನ ಹಿಡ್ಕೋತಾರೆ, ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಹೋಗ್ತಾರೆ ನೀನ್ ಏನ್ ಮಾಡ್ಬೇಕು ಅಂತ. ಯಾರು ಹೇಳೋದು ಇವರಿಗೆ? ಯಾರಿಗೆ ಈ ಹಕ್ಕನ್ನ ಕೊಟ್ಟಿದ್ಯಾರು? ನಾನು ಏನ್ ತಿನ್ಬೇಕು ಏನ್ ಮಾಡ್ಬೇಕು ಅಂತ ಯಾರು ಇವರಿಗೆ ಹೇಳೋದಕ್ಕಾಗತ್ತೆ? ಪ್ರತಿ ದಿವಸ ವಿದೇಶಗಳಿಗೆ ರಫ್ತಾಗುವಂತಹ ದನದ ಮಾಂಸದ ಪ್ರಮಾಣ ಎಷ್ಟಿದೆ ಅಂತಂದ್ರೆ 2 ಲಕ್ಷ ಟನ್. ಇದನ್ನ ರಫ್ತು ಮಾಡ್ತಾ ಇರುವಂತದ್ದು 6 ಪ್ರಮುಖ ಕಂಪನಿಗಳು ದೇಶದಲ್ಲಿ. ಈ 6 ಪ್ರಮುಖ ಕಂಪನಿಗಳ ಓನರ್ಗಳು ಯಾರು ಅಂತ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ದನದ ಮಾಂಸವನ್ನ ರಫ್ತು ಮಾಡ್ತಾ ಇರುವಂತಹ 6 ಪ್ರಮುಖ ಕಂಪನಿಗಳ ಓನರ್ಗಳು ಮುಸಲ್ಮಾನರಲ್ಲ, ದಲಿತರಲ್ಲ, ಹಿಂದುಳಿದ ವರ್ಗದ ಸೇರಿದಂತ ಜನ ಅಲ್ಲ. ದನದ ಮಾಂಸವನ್ನ ಪ್ರತಿ ದಿವಸ ವಿದೇಶಗಳಿಗೆ ರಫ್ತು ಮಾಡಿ ಪ್ರತಿ ವರ್ಷ 35,000ದಿಂದ 40,000 ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾ ಇರೋದು ಯಾರು ಅಂತ ನೋಡಿದ್ರೆ ಅವರೆಲ್ಲರೂ ಕೂಡ ಜಾತಿಯಿಂದ ಬ್ರಾಹ್ಮಣರು ಮತ್ತೆ ಬನಿಯಾಗಳು. ಬಿಜೆಪಿಯ ಕೇಂದ್ರ ಸಮಿತಿಗೆ ಈ ದನದ ಮಾಂಸದ ಏನು ಪ್ರಮಾಣವನ್ನ ರಫ್ತು ಮಾಡ್ತಾರಲ್ಲ ಈ ಕಂಪನಿಗಳಿಂದ ಪ್ರತಿ ವರ್ಷ 106 ಕೋಟಿ ರೂಪಾಯಿಗಳ ದೇಣಿಗೆ ಬಿಜೆಪಿಗೆ ಬರ್ತಾ ಇದೆ.
ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಾಗ ಹೇಳ್ತಾರೆ ದನ ನಮ್ಮ ತಾಯಿ, ಅದ ನಮ್ಮ ದೇವರು, ಅದನ್ನ ತೊಂದರೆ ಕೊಡೋಗಿಲ್ಲ ಅಂತ. ಆದ್ರೆ ಅದೇ ಮಾಂಸವನ್ನ ವಿದೇಶಗಳಿಗೆ ರಫ್ತು ಮಾಡಿ ಸಂಪಾದನೆ ಮಾಡ್ತಾರೆ 35-40 ಸಾವಿರ ಕೋಟಿ. ಬಿಜೆಪಿಗೆ ಅದರ ದೇಣಿಗೆ ಆಗಿ ಹೋಗುತ್ತೆ. ಇಂಥ ಡಬ್ಬಲ್ ಗೇಮ್ ಮಾಡ್ತಾ ಇರುವಂತಹ ಈ ಜನರ ಹುನ್ನಾರಗಳಿಗೆ ಬಲಿಯಾಗ್ತಾ ಇರುವಂತಹ ನಮ್ಮ ದಲಿತ ಸಮುದಾಯ, ನಮ್ಮ ಮುಸಲ್ಮಾನ ಸಮುದಾಯ, ನಮ್ಮ ಶೂದ್ರ ಸಮುದಾಯಗಳು, RSS ನಿಂದ ಪ್ರೇರೇಪಣೆಗೊಂಡಂತಹ ಸುಮಾರು 4,000 ಜನ ಸರ್ಕಾರದ ಆಯಕಟ್ಟಿನ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. IAS, IPS ಈ ರೀತಿಯಾದಂತಹ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತನ್ನುವಾಗ ಈ ರಾಜ್ಯದ ಮಂತ್ರಿಗಳಾದಂತಹ CT ರವಿ ಒಂದು ಮಾತನ್ನು ಹೇಳ್ತಾರೆ, ಕೇವಲ IAS, IPS ಗಳು ಮಾತ್ರ ನಮ್ಮ RSS ನಿಂದ ಬಂದಿರುವಂತದ್ದಲ್ಲ, ನಮ್ಮ ಗ್ರಾಮ ಪಂಚಾಯಿತಿ ಸೆಕ್ರೆಟರಿಗಳು, PDOಗಳಿಂದ ಹಿಡಿದು ರಾಷ್ಟ್ರಪತಿಗಳವರೆಗೂ ಕೂಡ ನಾವು RSS ನವರಿದ್ದೀವಿ ಅಂತ. ಇಲ್ಲಿ ಒಂದು ನಾವು ಗಮನಿಸಬೇಕಾಗಿರುವಂತಹ ಅತಿ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಇವರು ಕುಮಾರಸ್ವಾಮಿ ಅವರು ಹೇಳಿದಂತಹ 4,000ಕ್ಕೂ ಹೆಚ್ಚು ಜನ ಆಯಕಟ್ಟಿನ ಸ್ಥಳಗಳಲ್ಲಿ ಅಧಿಕಾರಿಗಳಿದ್ದಾರೆ RSS ಇಂದ ಪ್ರಭಾವಕ್ಕೊಳಗಾದವರು ಅಂತಂದ್ರೆ, ಅದೇ ಸಮಯಕ್ಕೆ CT ರವಿ ಹೌದು ಇದಾರೆ ಅಂತ ಒಪ್ಕೊಳ್ಳೋದಾದ್ರೆ, ಹಾಗೆ ಅಲ್ಲಿ ಇರುವವರು ಯಾರು, ಯಾವ ಜಾತಿಗೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು ತುಂಬಾ ಪ್ರಮುಖವಾದಂತ ವಿಚಾರ ಆಗುತ್ತೆ. ಇಲ್ಲಿ ತ್ರಿಶೂಲ ದೀಕ್ಷೆಯನ್ನ ಕೊಡೋದ್ರ ಮೂಲಕ ಹಿಂದುಳಿದ ವರ್ಗದ ಸಮುದಾಯವನ್ನ, ದಲಿತ ಸಮುದಾಯವನ್ನ ಬೀದಿ ರೌಡಿಗಳಾಗಿ ಮಾಡ್ತಾ ಇರುವಂತಹ ಈ ಹಿಂದುತ್ವದ ಅಜೆಂಡಾ ಇಟ್ಕೊಂಡಿರುವಂತಹ ಸಂಘಟನೆಗಳು ಸಂಕಲ್ಪ ಅನ್ನುವಂತಹ ಒಂದು ಸಂಸ್ಥೆ ಇದೆ. ಸಂಕಲ್ಪ ಅನ್ನುವ ಸಂಸ್ಥೆಯ ಮೂಲಕ ಕೇವಲ ಈ ನಾಡಿನ ಬ್ರಾಹ್ಮಣ ಸಮುದಾಯದವರಿಗೆ ಮಾತ್ರ IAS, KAS, IFS, IRS, IPS ಟ್ರೈನಿಂಗ್ಗಳನ್ನ ಕೊಡ್ತಾ ಇರುವಂತದ್ದು. ಸಂಕಲ್ಪ್ಗೆ ಹಣ ಹರಿದು ಬರ್ತಾ ಇರುವಂತದ್ದು RSS ನಿಂದ. ಸಂಕಲ್ಪ ಅನ್ನುವಂತಹ ಒಂದು ಸಂಸ್ಥೆ RSS ನ ಅಂಗ ಸಂಸ್ಥೆ. ಇಲ್ಲಿಗೆ 100 ಕೋಟಿ ರೂಪಾಯಿ RSS ನಿಂದ ಹರಿದು ಬರುತ್ತೆ. RSS ಗೆ ದೇಣಿಗೆ ಕೊಡ್ತಾ ಇರೋರು ಯಾರು ಅಂತಂದ್ರೆ ನಮ್ಮ ಸಾಮಾನ್ಯ ದಲಿತರು, ಮತ್ತೆ ಹಿಂದುಳಿದ ವರ್ಗದವರು, ಇನ್ನಿತರ ಜನಸಮಯ, ಮತ್ತೆ ಸರ್ಕಾರದಿಂದ ಕೂಡ 100 ಎಕರೆ ಇತ್ತೀಚೆಗೆ RSS ಹೋಗ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ನಾಡಿನ ಎಲ್ಲ ಸಮುದಾಯದ ಹಣವೂ ಕೂಡ RSS ಹೋಗ್ತಾ ಇದೆ. ಆದ್ರೆ RSS ನವರು ಸಂಕಲ್ಪ ಅನ್ನುವಂತ ಒಂದು ತರಬೇತಿ ಸಂಸ್ಥೆಯನ್ನು ತೆಗೆದು ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ IPS, IAS, KS, IRS, IFS ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಆಯಕಟ್ಟಿನ ಸ್ಥಳಗಳೆಲ್ಲವೂ ಕೂಡ RSS ನ ಅಜೆಂಡಾಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ ಆಯಕಟ್ಟಿನ ಸ್ಥಳಗಳಲ್ಲಿ ಅಧಿಕಾರಿಗಳಾಗಿ ಇವರು ನೇಮಿಸ್ತಾ ಹೋದ್ರೆ ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತೆ? ನಮ್ಮ ಮಕ್ಕಳು ತ್ರಿಶೂಲ ಹಿಡ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಗೂಂಡಾಗಿರಿ ಮಾಡೋದಕ್ಕೆ ಲಾಯಕ, ಇವ್ರ ಮಕ್ಕಳು ಮಾತ್ರ IAS, IPS ಆಗೋದಕ್ಕೆ ಲಾಯಕ. ಈ ಸಣ್ಣ ಸತ್ಯವಾದ್ರೂ ಕೂಡ ಈ ನಾಡಿನ ನಮ್ಮ ಹಿಂದುಳಿದ ವರ್ಗದ ಸಮುದಾಯದ ತಂದೆ ತಾಯಂದರಿಗೆ ಅರ್ಥ ಆದ್ರೆ ನಾಳೆಯಿಂದ ಯಾವುದೇ ತಂದೆ ತಾಯಿ ಕೂಡ ತಮ್ಮ ಮಕ್ಕಳನ್ನ ಈ ಸಂಘ ಪರಿವಾರದಲ್ಲಿ ಕಳಿಸೋದಿಲ್ಲ. ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನಿದೆ, CRPC ಇದೆ, IPC ಇದೆ. ಅದನ್ನ ಕಾಪಾಡೋದಕ್ಕೆ ಪೊಲೀಸ್ನವರಿದ್ದಾರೆ, ಕೋರ್ಟ್ಗಳಿದ್ದಾವೆ. ಶಿಕ್ಷೆಯ ಪ್ರಮಾಣವನ್ನ ಅಥವಾ ನ್ಯಾಯ ಅನ್ಯಾಯವನ್ನ ನಿರ್ಧಾರ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆ ಇದೆ. ಅದೆಲ್ಲವೂ ಇರುವಾಗ ಕ್ರಿಯೆಗೆ ಪ್ರತಿಕ್ರಿಯೆ ನಡೆಯುತ್ತೆ. ನಮ್ಮ ಭಾವನೆಗೆ ಧಕ್ಕೆ ಬಂದ್ರೆ ನಾವು ಅಲ್ಲೇ ಮಾಡ್ತೀವಿ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಅಂತಂದ್ರೆ ಬಹುಶಃ ಈ ನಾಡು ಇಡೀ ದೇಶದ ಮುಂದೆ ತಲೆ ತಗ್ಸಿ ನಿಲ್ಬೇಕಾಗ್ತದೆ. ನೀವು ಕಾನೂನನ್ನು ಕಾಪಾಡುವಂತಹ ಮುಖ್ಯಮಂತ್ರಿ ನಾನಲ್ಲ, ಒಂದು ಸಂಘ ಪರಿವಾರದ ಹಿಂಬಾಲಕನಂತೆ ನಾನು ವರ್ತನೆ ಮಾಡುವಂತಹ ವ್ಯಕ್ತಿ ಅನ್ನೋದಾದ್ರೆ ನೇರವಾಗಿ ಘೋಷಣೆ ಮಾಡಿ ಆ ಗೌರವಾನ್ವಿತ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೀವು ಬೇಕಿದ್ರೆ ಚಡ್ಡಿರನ್ನ ಹಾಕೊಳ್ಳಿ, ಪ್ಯಾಂಟನ್ನು ಹಾಕೊಳ್ಳಿ, ಹೋಗಿ ಬೈಠಕ್ಕನ್ನ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ, ಯಾರು ಬೇಡ ಅಂತ ಹೇಳಲಿಲ್ಲ. ಆಡಬಾರದ ಕೋತಿ ಆಟಗಳೆಲ್ಲ ಆಡೋದಕ್ಕೆ ನಿಮ್ಗೆ ಅವಕಾಶ ಇದೆ, ಆಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಗೌರವಾನ್ವಿತ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಾಗ ಆ ಸ್ಥಾನಕ್ಕೆ ಜವಾಬ್ದಾರಿ ತರುವಂತ ಕೆಲಸವನ್ನ ನೀವು ಮಾಡಲೇಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯದಲ್ಲಿ ಈಗ ಸಾಮಾನ್ಯವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಧಾರ್ಮಿಕ ವಿಚಾರಗಳು. ಒಂದರ ಹಿಂದೆ ಒಂದರಂತೆ ಧಾರ್ಮಿಕ ವಿಚಾರಗಳು ಎಷ್ಟರ ಮಟ್ಟಿಗೆ ಸದ್ದು ಮತ್ತು ಸುದ್ದಿ ಆಗ್ತಾ ಇದೆ ಅಂತಂದ್ರೆ ಬಹಳಷ್ಟು ಜನರಿಗೆ ಭಯ, ಆತಂಕ, ಇನ್ನಷ್ಟು ಜನರಿಗೆ ರಾಜಕೀಯವಾಗಿ ಇದರ ಲಾಭವನ್ನ ಹೇಗೆ ಪಡಿಬೇಕು ಅನ್ನುವಂತಹ ಹವಣಿಕೆ. ಸೊ ಈ ಒಂದು ಧರ್ಮ ಯುದ್ಧದಲ್ಲಿ ಹಲವಾರು ಸಂಘಟನೆಗಳು ಮುಂಚೂಣಿಗೆ ಬಂದಿವೆ ಮತ್ತು ಹಲವಾರು ಸಂಘಟನೆಗಳ ಮಧ್ಯೆ ಒಂದು ರೀತಿಯಾದಂತಹ ಯುದ್ಧ ಶುರುವಾಗಿದೆ. ಅದು ಬಲಪಂಥೀಯ ಅಥವಾ ಎಡಪಂಥೀಯ ಅಥವಾ ಬೇರೆ ಬೇರೆ ಪಂಥ. ಮತಾಂಧ ಶಕ್ತಿಗಳು ಈ ಧಾರ್ಮಿಕ ವಿಚಾರಗಳನ್ನ ಕೆದಕಿ 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 ಅದರಿಂದ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಹವಣಿಸ್ತಾ ಇದ್ದಾರೆ. ಸದ್ಯ ರಾಜ್ಯದಲ್ಲಿ ಇಷ್ಟು ಒಂದು ರೀತಿಯಂತ ಬಿಗುವಿನ ಮತ್ತು ಆತಂಕದ ಛಾಯೆ ಇದೆ ಅಂದ್ರೆ ಇದಕ್ಕೆ ಮತಾಂಧ ಸಂಘಟನೆಗಳೇ ಕಾರಣ. ಹಾಗಾದರೆ ಯಾವ ಯಾವ ಸಂಘಟನೆಗಳ ಹೆಸರುಗಳು ಕೇಳಿ ಬರ್ತಾ ಇದೆ? ಕೆಲವು ಹಿಂದೂ ಸಂಘಟನೆಗಳ ಬಗ್ಗೆ ಕೆಲ ಸಂಘಟನೆಗಳು ವಿಷಬೀಜವನ್ನ ಬಿತ್ತುತ್ತಾ ಇದ್ದಾವೆ ಅಂತ ಆರೋಪ ಮಾಡಿದರೆ, ಇನ್ನೂ ಕೆಲ ಪ್ರಗತಿಪರರು ಸೇರಿದಂತೆ
ಕೆಲ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅನ್ನೋ ಲೆವೆಲ್ಗೂ ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ PFI ಮತ್ತು STPI ಕೂಡ ಸೇರಿದೆ. ಹಾಗಾದ್ರೆ ನಿಜಕ್ಕೂ STPI ಅಂದ್ರೆ ಏನು? STPI ಒಂದು ಪೊಲಿಟಿಕಲ್ ಪಾರ್ಟಿನ? STPI ನಿಜಕ್ಕೂ ಕೂಡ ಮತಾಂಧ ಶಕ್ತಿಗಳ ಮತ್ತು ಒಂದು ರೀತಿಯಾದಂತಹ ದೇಶದ್ರೋಹಿ ಸಂಘಟನೆನ? ಆ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಂಡ್ ಬ್ಯಾನ್ ಮಾಡಬೇಕು ಅನ್ನುವಂತ ವಿಚಾರ ಕೂಡ ಮುನ್ನೆಲೆಯಲ್ಲಿ ಇದೆ. ಹಾಗಾದ್ರೆ ಬೇಸಿಕಲಿ ಏನು STPI? STPI ಅನ್ನುವಂತ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಜನ ಅದು ಯಾವುದೋ ಒಂದು ದೇಶದ್ರೋಹಿ ಸಂಘಟನೆ ಅನ್ನೋ ಭಾವನೆಯಲ್ಲಿದ್ದಾರೆ. ಆ ರೀತಿಯ ಭಾವನೆಯನ್ನ ಸೃಷ್ಟಿ ಮಾಡಲಾಗಿದೆ. ಅದು ಸರಿನೋ ತಪ್ಪೋ ಐ ಡೋಂಟ್ ನೋ. ಹಾಗಾದ್ರೆ ವಾಟ್ ಈಸ್ STPI ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ STPI ನ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಸ್ ನಾನು ಓಪನಿಂಗ್ ಅಲ್ಲಿ ಹೇಳಿರೋ ರೀತಿ STPI ಒಂದು ಮತಾಂಧ ಸಂಘಟನೆಯಾ? ಖಂಡಿತ ಅಲ್ಲ. ನೀವು SDPI ಅಂದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಚುನಾವಣಾ ಆಯೋಗದಲ್ಲಿ ನೋಂದಾಯಿತವಾದಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂವಿಧಾನದಲ್ಲಿ ನಂಬಿಕೆ ಇರುವಂತಹ ಒಂದು ಪೊಲಿಟಿಕಲ್ ಪಾರ್ಟಿ. ಇದು ರಾಜಕೀಯ ಪಕ್ಷ. SDPI ಒಂದು ರಾಜಕೀಯ ಪಕ್ಷ. ಬಿಜೆಪಿ, JDS, ಕಾಂಗ್ರೆಸ್ನಂತೆ ಇದು ಕೂಡ ಒಂದು ರಾಜಕೀಯ ಪಕ್ಷ 100%. ಹಾಗಾದ್ರೆ ಈ ರಾಜಕೀಯ ಪಕ್ಷದಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಇರ್ತಾರಾ? ಖಂಡಿತ ಅಲ್ಲ. ನಮ್ಮ ರಾಜಕೀಯ ಪಕ್ಷದಲ್ಲಿ ಮನುವಾದಿಗಳಲ್ಲದಂತಹ ಎಲ್ಲರಿಗೂ ಕೂಡ ಇದರಲ್ಲಿ ಅವಕಾಶ ಇದೆ, ಮುಕ್ತವಾದಂತಹ ಅವಕಾಶವಿದೆ. ನಮ್ಮ ಹೆಸರೇ ಹೇಳ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಾವು ಸೋಷಿಯಲ್ ಡೆಮೊಕ್ರಾಟ್ಸ್ ಅಂದ್ರೆ ಈ ರಾಜ್ಯದ, ಈ ದೇಶದ ಸಂವಿಧಾನ ಹೇಳುವಂತಹ ಸಮಸಮಾಜದ ನಿರ್ಮಾಣದೇ ನಮ್ಮ ಕನಸು. ಸರ್ವರಿಗೂ ಸಮಾನ ಅವಕಾಶಗಳುಳ್ಳ ಒಂದು ಭಾರತ, ಅದಾಗಿರ್ತದೆ ನಮ್ಮ ಕಾನ್ಸೆಪ್ಟ್. ಮತ್ತು ಆ ಕಾನ್ಸೆಪ್ಟ್ಗಾಗಿ ಯಾರೆಲ್ಲ ನಮ್ಮ ಪಕ್ಷಕ್ಕೆ ಬರ್ತಾರೋ, ಜಾತಿ, ಮತ, ಭೇದ, ವರ್ಗ, ವರ್ಣ, ಭಾಷೆ ಇಲ್ಲದಂತೆ ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಅವಕಾಶಗಳಿದೆ. ನಮ್ಮ ರಾಷ್ಟ್ರ ಕಮಿಟಿಯಲ್ಲಿ, ರಾಜ್ಯ ಸಮಿತಿಗಳಲ್ಲಿ, ಅದೇ ರೀತಿ ಜಿಲ್ಲಾ ಸಮಿತಿ, ಎಲ್ಲ ಕಡೆ ಎಲ್ಲಾ ಸಮುದಾಯದವರು ಕೂಡ ಇದ್ದಾರೆ. ಓಕೆ, ಹಾಗಾದ್ರೆ ನೀವು ಕಾಲಕ್ಕೆ ತಕ್ಕಂತೆ ಐ ಥಿಂಕ್ STPI ಹುಟ್ಕೊಂಡು ಒಂದು 10 ವರ್ಷ ಆಯ್ತಾ ಸರ್? 13ನೇ ವರ್ಷದಲ್ಲಿ. 13ನೇ ವರ್ಷ. ಸೊ ಈ 13 ವರ್ಷದ ಈ ಪಯಣದಲ್ಲಿ ನೀವು ಹಲವಾರು ಬಾರಿ ಸದಸ್ಯತ್ವ ಅಭಿಯಾನ ಮಾಡಿರ್ತೀರ, ನೋಂದಣಿ ಅಭಿಯಾನ. ಹಾಗಾದ್ರೆ ಮುಸಲ್ಮಾನರನ್ನ ಹೊರತುಪಡಿಸಿ ಮುಸ್ಲಿಮೇತರ ಎಷ್ಟು ಮಂದಿ ನಿಮ್ಮ ಪಾರ್ಟಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಸದಸ್ಯರಾಗಿ? ನಮ್ಮ ರಾಷ್ಟ್ರೀಯ ಸಮಿತಿಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಕೂಡ ಇದ್ದಾರೆ, ಬೇರೆ ಹಿಂದುಳಿದ ವರ್ಗ ಸಮುದಾಯಕ್ಕೆ ಸೇರಿದವರು ಇದ್ದಾರೆ. ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಕಾಂಬ್ಳಿ ಅವರು, ಅದೇ ರೀತಿ ನಮ್ಮ ಇನ್ನೊಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಕೋಯಿವಾಲ್ ರವರು, ಇನ್ನೊಬ್ರು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫೋನ್ಸೋ ಫ್ರಾಂಕೋ ಅವರು. ರಾಜ್ಯದಲ್ಲಿ ತಗೊಂಡ್ರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ದೇವನೂರು ಪುಟ್ಟನಂಜನ್ ಅವರು, ನಮ್ಮ ದೇವನೂರು ಮಹಾದೇವನವರ ಅವರ ಬ್ರದರ್, ದೇವನೂರು ಅವರ ಬ್ರದರ್. ಅದೇ ರೀತಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಭಾಸ್ಕರ್ ಪ್ರಸಾದ್ ರವರಿದ್ದಾರೆ. ಅದೇ ರೀತಿ ರಾಜ್ಯ ಕಾರ್ಯದರ್ಶಿ ಆನಂದ್ ಬಿತ್ತಬೈಲಿದ್ದಾರೆ. ಆ ರೀತಿ ಬೇರೆ ಬೇರೆ. ಈಗ ನಮ್ಮ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರು ಬಾಳೆಕಾಯಿ ಶ್ರೀನಿವಾಸರವರು, ನಮ್ಮ ಚಾಮರಾಜನಗರದಲ್ಲಿ ತಿಳಿದ ಅದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಅವರು. ಅಂದ್ರೆ ಎಲ್ಲ ಸಮುದಾಯದ ಜನಗಳು ಕೂಡ ಪದಾಧಿಕಾರಿಗಳಲ್ಲಿ. ಅದೇ ಮತ್ತೆ ನಮ್ಗೆ ವಿಶೇಷವಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ, ಕೌನ್ಸಿಲ್ಗಳಲ್ಲಿ, ಅದರಲ್ಲಿ 30% ಹೆಚ್ಚು ಬೇರೆ ಸಮುದಾಯದವರು ಇದ್ದಾರೆ. ಆಲ್ ರೈಟ್, ಓಕೆ. ಸೊ ನಿಮ್ಮ ಹತ್ರ ಕ್ಲಿಯರ್ ಕಟ್ ಈಗ ಸದಸ್ಯತ್ವ ನೋಂದಣಿ ಮಾಡಿರೋದ್ರಿಂದ ನಿಮಗೆ ನಿಮ್ಮ ಸದಸ್ಯರುಗಳ ಬಗ್ಗೆ ನಿಮಗೆ ಚೆನ್ನಾಗಿ ಮಾಹಿತಿ, ನೋಂದಾಯಿತ ಸದಸ್ಯರುಗಳ ಬಗ್ಗೆ. ಸೊ ಅದರಲ್ಲಿ ನಾನ್ ಮುಸ್ಲಿಮ್ಸ್ ಸಂಖ್ಯೆ ಜಾಸ್ತಿ ಇದೆಯಾ? ಜಾಸ್ತಿ ಇಲ್ಲ ಅಂತ ನಾನು ಮೆಜಾರಿಟಿ ನಾನು ಒಪ್ಕೋಬೇಕಾಗ್ತದೆ. ಇವತ್ತಿನ ದಿನದಲ್ಲಿ ಮೆಜಾರಿಟಿ ಇರುವಂತದ್ದು ಇದರಲ್ಲಿ ಮುಸ್ಲಿಮ್ಸೇ ಅನ್ನುವಂಥದ್ದು ನಾನು ಒಪ್ಕೊಳ್ತೇನೆ. ಆದ್ರೆ ಎಲ್ಲ ಸಮುದಾಯದ ಸದಸ್ಯರು ಕೂಡ ಇದ್ದಾರೆ. ಸರ್, STPI ಅಂದ ತಕ್ಷಣ ನಾರ್ಮಲ್ ಆಗಿ, ಯಾಕೆ ಅಂತಂದ್ರೆ ಪೊಲಿಟಿಕಲ್ ಲೀಡರ್ಸ್ ಗಳು ಆಗಾಗ್ಗೆ ಕೊಡುವಂತಹ ಸ್ಟೇಟ್ಮೆಂಟ್ ಗಳಾಗಿರ್ಬೋದು ಅಥವಾ ಅವರು ಬಿಲ್ಡ್ ಮಾಡಿರುವಂತಹ ಪರ್ಸೆಪ್ಷನ್ ಪ್ರಕಾರ STPI ಅಂದ ತಕ್ಷಣ ಅದು ಯಾವುದೋ ಒಂದು ದೇಶದ್ರೋಹಿ ಸಂಘಟನೆ, ಅವರೆಲ್ಲ ಒಂಥರ ಮತಾಂಧರು, ಅವ್ರು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ, ಬಾಂಬ್ಗಳು ಹಾಕ್ತಾರೆ, ಆತರ ನಿಮ್ ಕೇಳೋದಕ್ಕೆ ಇದು ಕಷ್ಟ ಆಗ್ಬಹುದೇನೋ. ಬಟ್ ಡೆಫಿನೆಟ್ಲಿ ಜನರ ಮನಸ್ಸಲ್ಲಿ ಆ ರೀತಿಯಾದಂತಹ ಭಾವನೆ ಇದೆ. ಯಾಕೆ ಬಹಳ ಮುಖ್ಯವಾಗಿ ಇದು ಯಾಕೆ ಬರ್ತಾ ಇದೆ ಅಂತಂದ್ರೆ, ನಾವು ರಾಜಕೀಯಕ್ಕೆ ಬಂದ ಮೇಲೆ ಈ ರಾಜಕೀಯದ ಒಂದು ನೆರೇಟಿವ್ ಅನ್ನೇ ನಾವು ಚೇಂಜ್ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾದದ್ದು, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಅನ್ನುವಂಥ ಪಕ್ಷ ಹುಟ್ಟಿಕೊಂಡದ್ದು
ಬೇರೆ ಯಾವುದೋ ಪಕ್ಷದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತನೋ ಅಥವಾ ಯಾವುದೋ ಬೇರೆ ಒಂದು ಕಾರಣಕ್ಕೆ ಅವರಿಗೆ ನಾಯಕತ್ವ ಕೊಡ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಅಥವಾ ಬೇರೆ ಪಕ್ಷದಿಂದ ವಿಘಟನೆಯಾಗಿ ಬಂದು ರಾಜಕೀಯ ಪಕ್ಷ ಮಾಡಿದ್ದಲ್ಲ. ಒಂದು ಫೈನ್ ಮಾರ್ನಿಂಗ್ ಎದ್ಬಿಟ್ಟು ನಾವು ಒಂದು ರಾಜಕೀಯ ಪಕ್ಷ ಅಂತಲ್ಲ. ಈ ರಾಜಕೀಯ ಪಕ್ಷ ಮಾಡೋದಕ್ಕಿಂತ ಮುಂಚೆ ಈ ಪಕ್ಷದಲ್ಲಿ ಹಲವಾರು ಪ್ರಗತಿಪರರು, ಹೋರಾಟಗಾರರು, ಸಮಾಜ ಸೇವಕರು, ಜನಪರವಾಗಿ ಯೋಚನೆ ಮಾಡುವವರು, ಇವರು ನಾವೆಲ್ಲ ಯಾರು ಕೂಡ ರಾಜಕೀಯದ ಹಿನ್ನೆಲೆಯಿಂದ ಬಂದಂತವರಲ್ಲ. ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿದಂತ ಜನರು. ಸಮಾಜದ ಬಗ್ಗೆ ಚಿಂತನೆ ಇರುವಂತ, ಈ ದೇಶದ ಬಗ್ಗೆ ಚಿಂತನೆ ಇರುವಂತ ಇಲ್ಲಿನ ಜಾತ್ಯತೀತ ವ್ಯವಸ್ಥೆ, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಲ್ಲವೂ ಉಳಿಬೇಕು ಅಂತಂದ್ರೆ ಈ ದೇಶದ ಬಗ್ಗೆ ನೈಜ ಕಾಳಜಿ ಉಳ್ಳವಂತಹ ಜನರು ರಾಜಕೀಯಕ್ಕೆ ಬರಬೇಕು, ರಾಜಕೀಯದ ಒಂದು ಶುದ್ಧೀಕರಣ ಆಗಬೇಕು ಅನ್ನೋಂಥ ಕಾರಣಕ್ಕೆ ನಾವೆಲ್ಲರೂ ಕೂಡಿ 2009ರಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಕಟ್ಟಿದ್ದೇವೆ. ಬಂದ ನಂತರ ನಾವು ಮೊಟ್ಟ ಮೊದಲಿಗೆ ಮಾಡಿದ್ದು ಈ ದೇಶದ ಮತ್ತು ಸಂವಿಧಾನದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಬಿಜೆಪಿ ಮತ್ತು ಬಿಜೆಪಿಗೆ ಸಪೋರ್ಟ್ ಮಾಡುವಂತಹ ಸಂಘಟನೆಗಳು, ಇವರ ಒಂದು ಧರ್ಮ ವಿದ್ವೇಷ ಉಂಟು ಮಾಡುವಂಥದ್ದು, ರಾಜಕಾರಣದಲ್ಲಿ ಧರ್ಮವನ್ನು ಬೆರೆಸಿರುವಂಥದ್ದು, ಇದೇ ಅಂದ್ರೂ ಕೋಮುಗಳ ನಡುವೆ ವಿದ್ವೇಷವನ್ನು ಉಂಟು ಮಾಡಿ ರಾಜಕಾರಣ, ಇದರನ್ನೆಲ್ಲವನ್ನು ಬಯಲುಗೊಳಿಸ್ತಾ ಬಂದ್ವಿ ನಾವು. ಇರೋದು ಅದನ್ನೇ ಅನ್ನುವಂತ ಅಭಿಪ್ರಾಯದ. ಬಿಕಾಸ್ ನೀವು ಸುದ್ದಿ ಆಗುವಂತ ವಿಚಾರಗಳು ನೋಡಿ, ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಆದಾಗ ಅದರಲ್ಲಿ ಎಸ್ಟಿಪಿಐ ಕೈವಾಡ ಇದೆ ಅಂತ ಅಂತಾರೆ. ಹಿಜಾಬ್ ಬಗ್ಗೆ ಏನಾದ್ರೂ ಗಲಾಟೆ ಶುರುವಾದ್ರೆ ಅದರಲ್ಲಿ ಎಸ್ಟಿಪಿಐ ಕೈವಾಡ ಇದೆ ಅಂತ. ನೀವು ನೈಜವಾದಂತಹ ರಾಜಕಾರಣದ ವಾಂಛೆ ಇಲ್ಲದಂತಹ ದೇಶಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅನ್ನುವಂತ ಮನಸ್ಥಿತಿಗಳನ್ನ ಒಟ್ಟುಗೂಡಿಸಿ ಅವರನ್ನು ರಾಜಕೀಯಕ್ಕೆ ತಂದು ಈ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಸಂವಿಧಾನಬದ್ಧವಾದಂತಹ ಆಡಳಿತ ಕೊಡೋದು ಅನ್ನೋದು ನಿಮ್ಮ ಕಾನ್ಸೆಪ್ಟ್ ಆದ್ರೂ ಕೂಡ ನೀವು ಇನ್ವಾಲ್ವ್ ಆಗುವಂತಹ ವಿಚಾರಗಳು ಅದು ಧರ್ಮದ ತಳಹದಿಯಲ್ಲೇ ಇರುವ ವಿಚಾರಗಳು. ಇದನ್ನ ನಾನು ಅದನ್ನೇ ಹೇಳ್ತಾ ಬಂದೆ. ಇದನ್ನ ನಮಗೆ ಟಾರ್ಗೆಟ್ ಮಾಡಲಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಬಿಜೆಪಿ ಮತ್ತು ಈ ಕೋಮುವಾದಿ ಶಕ್ತಿಗಳನ್ನ ತಳಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಸೈದ್ಧಾಂತಿಕವಾಗಿ ಸ್ಟ್ರಾಂಗ್ ಆಗಿ ವಿರೋಧಿಸಿದಂತ ಒಂದು ಪಕ್ಷ ಇಲ್ಲ, ಎಸ್ಡಿಪಿಐ ಬಿಟ್ರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಥವಾ ಬೇರೆ ಪಕ್ಷಗಳು ಬಿಜೆಪಿಯನ್ನ ಒಂದು ಸಮಗ್ರವಾಗಿ ಅವರನ್ನ ಒಂದು ಅಧ್ಯಯನ ಮಾಡಿ ಸಮಗ್ರವಾಗಿ ಅವರನ್ನ ವಿರೋಧಿಸುವಂತ ಕೆಲಸ ಅಥವಾ ಜನಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಒಂದನೇದು ಆ ಕಾರಣಕ್ಕೆ. ಎರಡನೇದು ಪಾಯಿಂಟ್ ಬರ್ತೀನಿ. ನೀವು ಹೇಳಿದ ಪಾಯಿಂಟ್ ಅಲ್ಲಿ ಒಂದು ಅಬ್ಜೆಕ್ಷನ್ ಇದೆ. ಏನ್ ಗೊತ್ತಾ, ಬಿಜೆಪಿ ಮತ್ತು ಕೋಮುವಾದ ಮತ್ತು ಧರ್ಮಗಳ ನಡುವೆಯ ವೈರುಧ್ಯ ಏನಿದೆ ಅದನ್ನ ವಿರೋಧಿಸಿ ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ಬಿಜೆಪಿ ಅಂದ್ರೆ ಏನು, ನಾರ್ಮಲ್ ಕಾನ್ಸೆಪ್ಟ್ ಹಿಂದುತ್ವ, ಹೌದಲ್ವಾ ಸರ್? ಸೊ ಹಿಂದುತ್ವಕ್ಕೆ ವಿರುದ್ಧವಾಗಿ ನೀವು ಮಾತನಾಡ್ತಾ ಇದ್ದೀರಿ ಅಂತಂದರೆ ಹಿಂದುತ್ವದ ವಿರೋಧಿಗಳು ಯಾರು? ದಟ್ ಈಸ್ ಮುಸಲ್ಮಾನರು. ಸೊ ನೀವು ಹಿಂದುತ್ವ ಅಥವಾ ಕೋಮುವಾದವನ್ನ ವಿರೋಧಿಸುವ ಬರದಲ್ಲಿ ನಿಮ್ಮ ಐಡೆಂಟಿಟಿ ಮುಸಲ್ಮಾನರು ಅನ್ನೋ ತರದಲ್ಲಾಗಿದೆ. ಅದು ಬಹಳ ಜನರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಖಂಡಿತ ಅಲ್ಲ. ಈಗ ನಾವು ಕೈಗೆತ್ತಿಕೊಳ್ಳುವಂತಹ ವಿಚಾರಗಳನ್ನು ನೋಡಿ, ನೀವು ಪ್ರಸ್ತಾಪ ಮಾಡಿದ್ರಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಅಂತ ವಿಚಾರಗಳನ್ನು ಮಾತ್ರ ನಮ್ಮೊಂದಿಗೆ ತಳಕು ಹಾಕುವಂತ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಕೆಲವು ವರ್ಷಗಳ ಹಿಂದೆ ಚಾಮರಾಜನಗರದಲ್ಲಿ ಇಬ್ಬರು ದಲಿತ ಕೂಲಿ ಕಾರ್ಮಿಕರ ಹತ್ಯೆ ಆಗ್ತದೆ. ಆ ಹತ್ಯೆ ಆದಂತ ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷಗಳು ಕೂಡ ಹಾಡು ಹಗಲೇ ಅಲ್ಲಿ ಒಂದು ಕೊಲೆ ಆಗ್ತದೆ, ಯಾವ ರಾಜಕೀಯ ಪಕ್ಷಗಳು ಆ ಇಶ್ಯೂವನ್ನು ತಗೊಳ್ಳೋದಿಲ್ಲ. ಯಾಕಂದ್ರೆ ಅವರು ಕೂಲಿ ಕಾರ್ಮಿಕರು ಮತ್ತು ದಲಿತರು ಅನ್ನೋ ಕಾರಣಕ್ಕೆ ಆ ಇಶ್ಯೂವನ್ನ ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಇಶ್ಯೂವನ್ನಾಗಿಸಿದ್ದು ಎಸ್ಡಿಪಿಐ. ನನ್ನ ನೇತೃತ್ವದಲ್ಲೇ ಆ ಸಂತೇಬರಳ್ಳಿಯಿಂದ ಹಿಡಿದು ಚಾಮರಾಜನಗರದವರೆಗೆ 19 ಕಿಲೋಮೀಟರ್ ಪಾದಯಾತ್ರೆ ನಾನು ಮಾಡಿದೆ. ಆ ಇಶ್ಯೂವನ್ನ ಸ್ಟೇಟ್ ಇಶ್ಯೂ ಆಯ್ತು, ಸಿಐಡಿ ತನಿಖೆ ಆಯ್ತು, ಆರೋಪಿಗಳ ಬಂಧನ ಆಯ್ತು, ಆ ಕುಟುಂಬಕ್ಕೆ ಪರಿಹಾರ ಸಿಕ್ತು, ನೌಕರಿ ಸಿಕ್ತು, ಮನೆ ಸಿಕ್ತು. ಅದೇ ರೀತಿ ರೈತಪರ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ನಾವು ಚಾಮರಾಜನಗರದ ಏನು 37 ಫ್ಯಾಮಿಲಿ ವಿಕ್ಟಿಮ್ಸ್ ಇದ್ದಾರೆ, ಒಬ್ಬರೇ ಒಬ್ರು ಮುಸಲ್ಮಾನರಿಲ್ಲ. ಇನ್ನು ಸರ್ ಯಾವುದೇ ಒಂದು ಮೂವ್ಮೆಂಟ್ ಇದೆಯಲ್ಲ ಸರ್, ಅದಕ್ಕೆ ನೀವು ಅಡ್ವರ್ಟೈಸ್ ಮಾಡದೇ ಇರ್ಲಿ, ಇಫ್ ದಟ್ ಮೂವ್ಮೆಂಟ್ ಇಸ್ ಸ್ಟ್ರಾಂಗ್, ಅದು ಜನಮಾನಸದಲ್ಲಿ ಕೂತು ಬಿಡುತ್ತೆ. ನೀವು ಅದನ್ನ ತುರುಕ್ಬೇಕಾಗಿಲ್ಲ. ಸೊ ನೀವು ಎಸ್ಡಿಪಿಐ ಅನ್ನೋ ಪಾರ್ಟಿ ಇದೆ, ದಟ್ ಈಸ್ ಅದು ಧರ್ಮಾತೀತವಾಗಿ ಮತ್ತು ರಾಜಕೀಯವನ್ನ ಹೊರತುಪಡಿಸಿ ಸಂವಿಧಾನದ ಆಧಾರದ ಮೇಲೆ ಕೆಲಸ ಮಾಡೋ ಒಂದು ರಾಜಕೀಯ ಪಕ್ಷ ಅನ್ನುವಂತಹ ಭಾವನೆ ಕಟ್ಟ ಕಡೆಯ ಪ್ರಜೆ
ಯಾರಿದ್ದಾರೆ ಕರ್ನಾಟಕದಲ್ಲಿ ಅವರ ಮನಸ್ಸಿನಲ್ಲಿ ಇನ್ನೂ ನೀವು ಛಾಪ್ ಮೂಡಿಸಿಲ್ಲ. ಹೌದು, ಅದು ಒಪ್ಕೊಳ್ತೀನಿ ನಾನು. ಅದನ್ನೇ ನಾನು ಹೇಳ್ತಾ ಬಂದೆ. ಒಂದು ಸ್ಥಾಪಿತ ಹಿತಾಸಕ್ತಿಗಳು ನಮ್ಮನ್ನ ಇನ್ನು ಯಾಕೆ ಈ ವಿಚಾರ ಬರ್ತದೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ನಾವು ಮುಸ್ಲಿಂ ಕಮ್ಯುನಿಟಿಯ ಮೈನಾರಿಟಿ ಕಮ್ಯುನಿಟಿಯ ಇಶ್ಯೂಗಳನ್ನ ಎತ್ಕೊಳ್ತೇವೆ. ಅದು ಅವರು ನಮ್ಮ ಧರ್ಮದವರು ಅಂತ ಕಾರಣದಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಅತ್ಯಂತ ಕಡೆಗಣಿಸಲ್ಪಟ್ಟ, ಅತ್ಯಂತ ಶೋಷಿತ ಮತ್ತು ಅತ್ಯಂತ ದೌರ್ಜನ್ಯಕ್ಕೀಡಾದ ಒಂದು ಸಮುದಾಯ ಮುಸ್ಲಿಂ ಸಮುದಾಯ. ಆ ಸಮುದಾಯಗಳ ಇಶ್ಯೂಗಳ ಬಗ್ಗೆ ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಮಾತಾಡ್ತಾ ಇಲ್ಲ. ಅವರ ವೋಟ್ ಬ್ಯಾಂಕು, ಬಟ್ ಅವರ ಮಾತಾಡಕ್ಕೆ ಆಗ್ತಾ ಇಲ್ಲ. ಉದಾಹರಣೆಗೆ ಹಿಜಾಬ್ ವಿಚಾರನೆ ತಗೊಳ್ಳಿ. ಹಿಜಾಬ್ ಹಿಂದೆ ನೀವೇನ ಇರೋದು ಹೇಳ್ತೀನಿ ನಾನು. ಹಿಜಾಬ್ ವಿಚಾರನೆ ತಗೊಳ್ಳಿ. ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ DK ಶಿವಕುಮಾರ್ ಏನು ಪರಮಾನು ಹೊರಡಿಸಿದ್ರು, ಯಾರು ಹಿಜಾಬ್ ವಿಚಾರದಲ್ಲಿ ಮಾತನಾಡಬಾರದು ಅಂತ ಹೇಳಿ ಇರುವಂತ ಮುಸ್ಲಿಂ 7 ಜನ ಮುಸ್ಲಿಂ MLAಗಳು MLCಗಳ ಬಾಯಿಯನ್ನು ಕಟ್ಟಾಕ್ಬಿಟ್ರು ಇವರು. ಹಾಗಿದ್ರೆ ಯಾರು ಮಾತಾಡಬೇಕು? ಒಂದು ಆ ಹೆಣ್ಣು ಮಕ್ಕಳ ವೈಯಕ್ತಿಕ ಹಕ್ಕು, ಯಾವ ರೀತಿ ಡ್ರೆಸ್ ಹಾಕ್ಬೇಕು, ಏನ್ ಹಾಕ್ಬೇಕು ಅಂತ ಹೇಳ್ಕೊಂಡು ಅವರ ಆ ವೈಯಕ್ತಿಕ ಹಕ್ಕಿನ ವಿಚಾರದಲ್ಲಿ ಇವರು ಮಾತಾಡದೆ ಹೋದ್ರೆ ಇನ್ನು ಯಾರು ಈ ವಿಷಯವನ್ನ ಮಾತಾಡಬೇಕು? ಹಾಗಾಗಿ ನಾವು ಇಂಥ ಮುಸ್ಲಿಮರ ಇಶ್ಯೂಗಳನ್ನ ಎತ್ತಿಕೊಂಡಾಗ ಅವರನ್ನ ನಮ್ಮನ್ನ ಒಂದು ಧರ್ಮದ ಆಧಾರದಲ್ಲಿ ನೋಡ್ತಾರೆ. ನಾವು ಮುಸ್ಲಿಂ ಇಶ್ಯೂಗಳನ್ನ ಎತ್ಕೊಂಡು ಅವ್ರು ಮುಸಲ್ಮಾನರು ಅನ್ನೋಂಥ ಕಾರಣಕ್ಕಲ್ಲ, ಅವರು ಸಂವಿಧಾನಬದ್ಧವಾದಂತ ಅವರ ಹಕ್ಕುಗಳು ಈ ದೇಶದಲ್ಲಿ ನಿರಾಕರಿಸಲ್ಪಡ್ತಾ ಇದೆ, ಅವರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೆ. ಆ ಹೆಣ್ಮಕ್ಳ ಹಿಂದೆ ನೀವೇನ ಸರ್ ಇರೋದು? ಆ ಹೆಣ್ಣು ಮಕ್ಕಳ ಹಿಂದೆ ನಾವಲ್ಲ, ನಾನು ಹೇಳ್ತಾ ಇರೋದು ಆ ಹೆಣ್ಣು ಮಕ್ಕಳ ಸಾಂವಿಧಾನಿಕ ಹಕ್ಕಿಗೆ, ಆ ಹೆಣ್ಣು ಮಕ್ಕಳ ವೈಯಕ್ತಿಕ ಹಕ್ಕಿಗೆ, ಆ ಹೆಣ್ಣು ಮಕ್ಕಳ ಅವರ ಒಂದು ಬದುಕುವ ಹಕ್ಕಿಗೆ, ಅವರು ಯಾವ ಡ್ರೆಸ್ ಅನ್ನ ಹಾಕಬೇಕು, ಯಾರನ್ನ ಹಾಕಬೇಕು, ಆ ಹಕ್ಕು ಅದು ಸಂವಿಧಾನ ವಿರೋಧಿಯಾಗಿದ್ದೆ ಅದನ್ನ ಕರೆಸಿಯಲ್ಪಟ್ಟಿದೆ ಅನ್ನೋ ಕಾರಣಕ್ಕೆ ಅವರಿಗೆ ನಾವು ನೈತಿಕ ಬೆಂಬಲವನ್ನ ನಾವು ಖಂಡಿತ ನಾವು ಕೊಟ್ಟಿದ್ದೇವೆ. ಇನ್ನು ಇಂಥ STPI ಹೇಳಿದ ಹಾಗೆ ಅಥವಾ STPI ಕುಮ್ಮಕ್ಕಿನಿಂದ ಹಿಜಾಬ್ಗೋಸ್ಕರ ಫೈಟ್ ಮಾಡ್ತಾ ಇರುವಂತಹ ಈ ಹೆಣ್ಣು ಮಕ್ಕಳು ಈಗ ಅಷ್ಟು ಸ್ಟ್ರಾಂಗ್ ಆಗಿ ಸರ್ಕಾರವನ್ನೇ ಎದುರಾಕೊಂಡಿದ್ದಾರೆ ಅಂತ ಇಲ್ಲಿ ವಿಚಾರ ನೋಡಿ. ಕುಮ್ಮಕ್ ನಿಮ್ದೇನಾ? ಈ ಹಿಜಾಬ್ ವಿಚಾರ ಪ್ರಕರಣದಲ್ಲಿ ನೀವು ಕೂಡ ತುಂಬಾ ಇದರಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆಗಿದ್ರಿ, ಸ್ಟಡಿ ಮಾಡಿದ್ರಿ, ರಿಸರ್ಚ್ ಮಾಡಿದ್ರಿ. ಈ ಹೆಣ್ಣು ಮಕ್ಕಳು ಕಳೆದ 6 ತಿಂಗಳಿನಿಂದ ಈ 6 ತಿಂಗಳಿನಿಂದ ಅವರ ಈ ವೈಯಕ್ತಿಕ ಹಕ್ಕಿಗಾಗಿ ಎಲ್ಲಾ ರೀತಿಯ ಸೌಹಾರ್ದಯುತವಾದಂತಹ ಪ್ರಯತ್ನವನ್ನ ಮಾಡಿದ್ರು. ಅವರ ಪ್ರಿನ್ಸಿಪಾಲ್ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಟೀಚರ್ಸ್ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಅವರ ಪೇರೆಂಟ್ಸ್ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರು. ಅವೆಲ್ಲವೂ ಆದ ನಂತರ ಅದು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಕಾಲೇಜಿನಿಂದ ಹೊರಹಾಕಲಾಯಿತು. ಕಾಲೇಜಿನಿಂದ ಹೊರಹಾಕಿದ ನಂತರ ಆ ಸಂದರ್ಭದಲ್ಲಿ ಆಗಿರ್ತದೆ, ಆ ಹೆಣ್ಣು ಮಕ್ಕಳು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾವನ್ನ ಅಪ್ರೋಚ್ ಆಗಿದ್ದು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು ಕೂಡ ಏಕಾಏಕಿ ಬಂದು ಅದನ್ನು ಇಶ್ಯೂ ಮಾಡಲಿಲ್ಲ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು ಕೂಡ ಬಂದು ಆ ಪ್ರಿನ್ಸಿಪಾಲ್ರೊಂದಿಗೆ, ಮ್ಯಾನೇಜ್ಮೆಂಟ್ನೊಂದಿಗೆ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡು ತುಂಬಾ ಸೌಹಾರ್ದಯುತವಾಗಿ ಮುಗಿಸುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ ನಂತರ ಅದು ವಿಫಲವಾದಾಗ ಇವರನ್ನು ಅಕ್ಷರಶಃ ಈ ಹೆಣ್ಣು ಮಕ್ಕಳನ್ನ ಕಾಲೇಜಿನಿಂದ ಹೊರಗೆ ಹಾಕಿದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳು ಅವರ ಪೋಷಕರಿಗೆ ಹೈಕೋರ್ಟ್ಗೆ ಹೋದ್ರು. ಹಿಜಾಬ್ ಹೆಣ್ಣು ಮಕ್ಕಳ ಮಾರಲ್ ಸಪೋರ್ಟ್ CFI ಅಂಡ್ STPI 100%. ಯಾಕೆಂತಂದ್ರೆ ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ಅವರ ವೈಯಕ್ತಿಕ ಹಕ್ಕು. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳುವಂತದ್ದು, ಆ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಬೇರೆ ಹೆಣ್ಣು ಮಕ್ಕಳಾಗ್ಲಿ ನಾವು ಯಾರು ಯೂನಿಫಾರ್ಮ್ ಹಾಕೊಳ್ಳ ಅಂತ ಹೇಳಲೇ ಇಲ್ಲ. ಅವರು ಯೂನಿಫಾರ್ಮ್ನೊಂದಿಗೆ ಇರುವಂತಹ ಏನು ಶಾಲ್ ಇದೆ ಅದನ್ನು ನಾವು ತಲೆಗೆ ಹಾಕೊಳ್ತೀವಿ ಅನ್ನುವಂತ ಒಂದು ಸಣ್ಣ ರಿಕ್ವೆಸ್ಟ್ ಅನ್ನು ಕೂಡ ಮಾನವೀಯತೆಯ ಆಧಾರದ ಮೇಲೆ, ಆ ಹೆಣ್ಣು ಮಕ್ಕಳ ಗೌರವದ ಮೇಲೆ ನಾವು ಸರ್ಕಾರ ನಡೆಸುವವರು ಸಹಿಸಿಕೊಳ್ಳಿಲ್ಲ ಅಂತಂದ್ರೆ ಏನರ್ಥ? ನಾವು ಯಾವಾಗ ಇಂಟರ್ಫಿಯರ್ ಆದ್ವಿ ಅಂತ ಹೇಳಿದ್ರೆ ಅವರ ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ, ಅವರ ಅಕ್ಷರಶಃ ಅವರನ್ನ ಕಾಲೇಜಿನಿಂದ ಹೊರಹಾಕಿ, ಅವರು ಕಾಲೇಜಿನಿಂದ ಗೇಟಿನಿಂದ ಹೊರಹಾಕಿ ಕೂರಿಸಿದ್ರಲ್ಲ, ಅದನ್ನ ನಮಗೆ ನೋಡ್ಲಿಕ್ಕೆ ಆಗಿಲ್ಲ. ನಾವು ಒಂದು ರಾಜಕೀಯ ಪಕ್ಷವಾಗಿ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು ಅನ್ನೋಂಥ ಕಾರಣಕ್ಕೆ ಅವರಿಗೆ ನೈತಿಕ, ಅವರಿಗೂ ಮತ್ತು ಅವರ ಪೋಷಕರಿಗೆ ನೈತಿಕ ಬೆಂಬಲವನ್ನು ವಿಚಾರಕ್ಕೆ ನಾನು ಬರ್ತೀನಿ. ನೀವು ಹೇಳಿದ ಅದೇ ವಿಚಾರಕ್ಕೆ ನಾನು ಕಂಟಿನ್ಯೂ ಮಾಡ್ತೇನೆ. ಇದು ವಿವಾದ ಆಗಿದೆ ಹೇಗೆ? ವೆರಿ ಸಿಂಪಲ್ ಆದಂತಹ ವಿಚಾರ. ಸ್ಥಳೀಯ ಮಟ್ಟದಲ್ಲಿ ಆ ಶಾಸಕರಿಗೆ ಒಂದು ಘನತೆ ಗೌರವ ಇದ್ದಿದ್ರೆ, ಆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ದರೆ ಆಗ್ತಪ್ಪ, ನೀವು 6 ಮಕ್ಕಳು ಆ ಯೂನಿಫಾರ್ಮ್ ಸಾಲು ಹಾಕೊಂಡು ಬನ್ನಿ ಅಂತ ಹೇಳಿ ಮುಗಿಸ್ಬೋದಿತ್ತು. ಅಥವಾ ನಮ್ಮ ಏನು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಏನು MLAಗಳಿದ್ದಾರೆ ಅವರು ರಘುಪತಿ ಭಟ್ರ ಹತ್ರ ಮಾತಾಡಿ ಸೌಹಾರ್ದಯುತವಾಗಿ ಮುಗಿಸೋಣ ಅಂತ ಹೇಳಿ ಮಾಡಬಹುದಿತ್ತು.
ವಿವಾದ ಏನು ಅವರ ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ ಹೆಣ್ಣು ಮಕ್ಕಳು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ನಡೆದಂತ ಬೆಳವಣಿಗೆಯನ್ನು ಯಾರು ಇದನ್ನು ವಿವಾದ ಮಾಡಿದ್ರು ಅನ್ನೋದು ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೆ ನಾನು ಹೇಳ್ತೇನೆ. ಕೋರ್ಟಿಗೆ ಹೋದಂತಹ ಸಂದರ್ಭದಲ್ಲಿ ಫೆಬ್ರವರಿ 5ನೇ ತಾರೀಕು ಸರ್ಕಾರ ಒಂದು ನೋಟಿಫಿಕೇಶನ್ ಹೊರಡಿಸ್ತದೆ. ನ್ಯಾಚುರಲಿ ಆಗಿ ಶಾಲಾ ಕಾಲೇಜುಗಳು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆಗಿರುತ್ತೆ ಒಂದು ಸರ್ಕ್ಯುಲರ್ ಹೊರಡಿಸೋದು, ನೀತಿಗಳು ನಿಯಮಗಳು ಯಾವಾಗ ಮಾಡ್ತಾರೆ ಮೇಡಮ್? ನೀತಿಗಳು ನಿಯಮ ಮಾಡೋದು ಕಾಲೇಜು ಆರಂಭ ಘಟ್ಟದಲ್ಲಿ. ನೋಟಿಫಿಕೇಶನ್ ಏನು 100 ಪೇಜ್ನ ಒಂದು ಕಾಲೇಜು ದಾಖಲಾತಿಯ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟವಾಗಿ ಪೇಜ್ ನಂಬರ್ 24ರಲ್ಲಿದೆ, ಶಾಲಾ ಕಾಲೇಜುಗಳಿಗೆ, ಪದವಿ ಪೂರ್ವ ಕಾಲೇಜುಗಳಿಗೆ ಯೂನಿಫಾರ್ಮ್ ಕಡ್ಡಾಯವಲ್ಲ ಅಂತೇಳಿ. ಇವತ್ತು ನೀವು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಗೊತ್ತದೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ಕೋರ್ಟಿಗೆ ಹೋದ್ರು ಅನ್ನೋಂಥ ಕಾರಣಕ್ಕೆ 5ನೇ ತಾರೀಕು ಸಡನ್ ಆಗಿ ಸರ್ಕಾರ ಆ ರೀತಿಯಾದಂತಹ ಸರ್ಕ್ಯುಲರ್ ಯೂನಿಫಾರ್ಮ್ ಅನ್ನುವಂಥ ಅದನ್ನು ಹೊರಡಿಸ್ತಾರೆ, ಕಡ್ಡಾಯ ಮಾಡಿಕೊಂಡು ಹೊರಡಿಸ್ತಾರೆ. ಆ ನಂತರ ಆ ಕಾಲೇಜಿಗೆ ಮಾತ್ರ ಸೀಮಿತವಾಗಿದ್ದ ಆ ವಿಚಾರವನ್ನ ಬೇರೆ ಬೇರೆ ಕಾಲೇಜುಗಳಲ್ಲಿ ಮಾಡಿದ್ಯಾರು? ಬಿಜೆಪಿಯ ಕುಮ್ಮಕ್ಕಿನಿಂದ, ಬಿಜೆಪಿಯ ಮಂತ್ರಿಗಳ ಕುಮ್ಮಕ್ಕಿನಿಂದ ಕೇಸರಿ ಸಾಲನ್ನು ಹಾಕಿಕೊಂಡು ಗಲಾಟೆ ಮಾಡ್ತಾರೆ. ನೀವು ಹಾಕಿದ್ರೆ ನಾವು ಹಾಕ್ತೀವಿ ಅನ್ನುವಂಥದ್ದು ಎಲ್ಲ ಕಡೆ ಕುಂದಾಪುರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ರಿ, ಮಾಧ್ಯಮಗಳು ನೋಡಿದ್ರಿ. ಕಾಲೇಜುಗಳಿಗೆ ಕಲ್ಲು ಬಿಸಾಕ್ತಾರೆ, ಹೆಣ್ಣುಮಕ್ಕಳನ್ನು ಓಡಿಸ್ಕೊಂಡು ಹೋಗ್ತಾರೆ. ಮಂಡ್ಯದಲ್ಲಿ ಆದದ್ದು ನೋಡಿದ್ವಿ. 50-60 ಹೆಣ್ಣು ಮಕ್ಕಳು ಆ ಹೆಣ್ಣು ಮಗು ಒಂಟಿಯಾಗಿ ಹೋಗ್ಬೇಕಾದ್ರೆ ಯಾವ ರೀತಿ ತೋಳಗಳು ಕುರಿಯ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಇದನ್ನೆಲ್ಲ ಯಾರು ಮಾಡಿದ್ದು? ಇದು STP ಮಾಡಿದ್ದ, ಕ್ಯಾಂಪಸ್ ಮಾಡಿದ್ದ? ಇದಕ್ಕೆ ನೇರ ಹೊಣೆ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ನೀಡುವ ಈ ಎಲ್ಲ ಸಂಘಟನೆಗಳು ಕಾರಣವೇ ಹೊರತು ನಾವ್ಯಾರು ಕೂಡ ಅಲ್ಲ. ನಾವ್ಯಾರು ಗಲಭೆ ಎಬ್ಬಿಸಲಿಲ್ಲ, ಯಾವುದನ್ನು ಕೂಡ ನಾವು ಮಾಡಲಿಲ್ಲ. ಕನಿಷ್ಠ ನಾವು ಮಾಡಿದ್ದು ಆ ಹೆಣ್ಣು ಮಕ್ಕಳಿಗೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು. STPI ಎಲ್ಲಿ ಇನ್ವಾಲ್ವ್ ಆಗಿರುತ್ತೋ ಅಲ್ಲಿ ಗಲಭೆ, ಗದ್ದಲ, ಅಹಿತಕರ ಘಟನೆಗಳು ನಡೆಯುತ್ತೆ ಅನ್ನುವಂತ ಖಂಡಿತ ಇಲ್ಲ. ಈ ರಾಷ್ಟ್ರದ ಇತಿಹಾಸವನ್ನು ತೆಗೆದು ನೋಡಿ, ಈ ಇತಿಹಾಸವನ್ನು ತೆಗೆದು ನೋಡಿದ್ರೆ ಎಷ್ಟೊಂದು ಕೋಮು ಗಲಭೆಗಳು ಏನೆಲ್ಲ ನಡೆದಿದೆ. STPI ಬಂದಿದ್ದು ಕೇವಲ 13 ವರ್ಷ ಆಯಿತು. ಅದಕ್ಕಿಂತ ಹೆಚ್ಚಿನ ಎಷ್ಟು ಗುಜರಾತ್ ಗಲಭೆ, ನೆಲ್ಲಿ ಗಲಭೆ, ಬಾಗಲ್ಪುರ್ ಗಲಭೆ, ದೆಹಲಿ, ಎಷ್ಟು ಗಲಭೆಗಳು ಏನೆಲ್ಲ ನಡೆದಿದೆ ಈ ದೇಶದಲ್ಲಿ. ನಿಮ್ಗೆ ಫಾರಿನ್ ನಿಂದ ಫಂಡ್ ಬರುತ್ತಂತ ಹೌದಾ? ನೋಡಿ, ನಾನು ಬಹಳ ಸ್ಪಷ್ಟವಾಗಿದ್ದು, ತುಂಬಾ ಜನರಿಗೆ ಕ್ವಶನ್ ಇದೆ, ಬೇರೆ ಬೇರೆ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾರೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಅಲ್ ಖೈದಾ ಮತ್ತು ಟೆರರಿಸ್ಟ್ ಗ್ರೂಪ್ಸ್ ಕಡೆಯಿಂದ SDPIಗೆ ಸಿಕ್ಕಾಪಟ್ಟೆ ಫಂಡ್ ಬರುತ್ತೆ. ಆ ರೀತಿಯಾದಂತಹ ಒಂದು ಆರ್ಥಿಕವಾದಂತಹ ದಾರಿದ್ರ್ಯ ಅಥವಾ ಬೌದ್ಧಿಕವಾದಂತಹ ದಾರಿದ್ರ್ಯ ನಮಗೆ ಬಂದಿಲ್ಲ. ನಮ್ಮ ಹಣದ ಮೂಲ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಕಾರ್ಯಕರ್ತರು ಪ್ರತಿ ವರ್ಷ ಅವರು ಕೊಡುವಂತ ಕಾಂಟ್ರಿಬ್ಯೂಷನ್, ಅವರಿಗೆ ಎಷ್ಟು ಸಾಧ್ಯ ಆಗ್ತದೋ ಅವ್ರು ಕೊಡುವಂಥದ್ದು. ಎರಡನೇದು, ಪ್ರತಿ ವರ್ಷ ನಾವು ಪಬ್ಲಿಕ್ ಫಂಡ್ ಗೈನ್ ಮಾಡ್ತೇವೆ, ಪಾರ್ಟಿ ಫಂಡ್ ಅಂತ ಗೈನ್ ಮಾಡ್ತೇವೆ. ಪಬ್ಲಿಕ್ಗೆ ಹೋಗ್ತೀವಿ, ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ನಿಮ್ಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಮಾಡ್ತೇವೆ. ಇನ್ನು ಈ ರೀತಿ ಆರೋಪ ಮಾಡುವವರು ಕಾಂಗ್ರೆಸ್, JDS ಬೇರೆ ಪಕ್ಷದ ಆಡಳಿತ ಹೋಗ್ಲಿ, 8 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಒಂದೇ ಒಂದು ಆ ರೀತಿಯಾದಂತಹ ಪ್ರಕರಣ ಎಲ್ಲಾದರೂ ದಾಖಲಾಗಿದೆಯಾ? ಅಂದ್ರೆ ಸುಮ್ಮನೆ ಈ ರೀತಿಯಾದಂತಹ ಒಂದು ಗೂಬೆ ಕೂರಿಸಬೇಕು ಅನ್ನುವಂತ ಕೆಲಸ ಕಾರಣಕ್ಕಾಗಿರುತ್ತೆ ಈ ರೀತಿಯಾದಂತ ಆರೋಪಗಳು. ಹರ್ಷ ಕೊಲೆ ಕೇಸಲ್ಲಿ SDPI ಇದೆ? ಖಂಡಿತ ಇಲ್ಲ. ಆಲ್ರೆಡಿ ಪೊಲೀಸ್ ಅವರು ಅವರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಯ್ತು, ಪತ್ರಿಕೆಗಳಲ್ಲೂ ಕೂಡ ಬಂದಾಯ್ತು. ವೈಯಕ್ತಿಕ ಕಳೆದ 2015ರಿಂದ ಈ ಹರ್ಷ ಮತ್ತು ಗ್ಯಾಂಗಿಗೂ ಮತ್ತು ಈಗ ಕೊಲೆಗಳ ಆರೋಪಿಗಳು ಏನು ಸಿಕ್ಕಾಕೊಂಡಿದ್ರೆ ಆ 2 ಗ್ಯಾಂಗ್ಗಳಿಗೂ ಕೂಡ ಪರಸ್ಪರವಾದಂತಹ ವೈಮನಸ್ಯ ಇತ್ತು. ಆ ಘಟನೆ ಆಗುವುದಕ್ಕಿಂತ ಮುಂಚೆ, ಅಂದ್ರೆ 1 ತಿಂಗಳ ಹಿಂದೆ ಕೋರ್ಟ್ನಲ್ಲಿ ಇವರು ಈ ಗುಂಪುಗಳಿಗೆ ಗಲಾಟೆ ಆಯಿತು. ಒಂದು ವೈಯಕ್ತಿಕವಾಗಿ ನಡೆದಂತಹ ಒಂದು ಘಟನೆಯನ್ನ ಇವತ್ತು ನಮ್ಮ ಮೇಲೆ ಆರೋಪ ಹೊರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಖಂಡಿತ ತಪ್ಪು. ಮುಸ್ಲಿಮರಿಗೆ ಬಿಸಿನೆಸ್ ಬ್ಯಾನ್, ಆರ್ಥಿಕ ದಿಗ್ಬಂಧನ, ಇದು ಬಹಳ ಒಂದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತೇನೆ. ನಮ್ಮ ನಾಡು, ಕನ್ನಡ ನಾಡು ಅನ್ನುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಹೇಳಿದಂತೆ ಈ ನಾಡಿನಲ್ಲಿ ಶತಶತಮಾನಗಳಿಂದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಳ್ಳೆಯ ರೀತಿಯ ಸೌಹಾರ್ದಯುತವಾಗಿ ನಾವು ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ ನನ್ನ ಒಂದು ಉದಾಹರಣೆ ನಾನು ನಿಮ್ಗೆ ಕೊಟ್ಟು ಬಿಡ್ತೇನೆ. ನಾವು ಸ್ವಂತ ಊರು ನಂದು ಕೊಡ್ಲಿಪೇಟೆ, ಕೊಡಗು ಜಿಲ್ಲೆಯ ಕೊಡ್ಲಿಪೇಟೆ. ಕಳೆದ 35 ವರ್ಷದಿಂದ ನಾವು ರೇಷನ್ ಅನ್ನ ತೆಗೆದುಕೊಂತಂದ್ರೆ ನಮ್ಮ ದಿನ ವಸ್ತು ತಗೊಳ್ಳುವಂಥದ್ದು ಷಣ್ಮುಖಣ್ಣ ಅಂತ ಹೇಳ್ಬಿಟ್ಟು, ಗಣೇಶ್ ಸ್ಟೋರ್ ಅಂತ ಹೇಳ್ಬಿಟ್ಟು ನಮ್ಮ ಲಿಂಗಾಯತರು 35 ವರ್ಷದಿಂದ, ನನ್ನ ತಂದೆ ಕಾಲದಿಂದ, ಆನಂತರ ಈಗ ನಾವು ಕೂಡ, ನಮ್ಮ ಪೇರೆಂಟ್ಸ್ ಕೂಡ, ಅಲ್ಲಿ ಮುಸಲ್ಮಾನರ ಬೇಕಾದಷ್ಟು ಅಂಗಡಿಗಳಿದೆ, ನಮ್ಮ ಸ್ನೇಹಿತರ ಅಂಗಡಿಗಳಿದೆ, ಎಲ್ಲರೂ ಕೂಡ ಇದೆ. ಆಯ್ತಾ, ನಾವು ಅಲ್ಲಿ ಪರ್ಚೇಸ್ ಮಾಡ್ತಾ ಇರೋಂಥದ್ದು ಅಲ್ಲಿ ವ್ಯಾಪಾರಕ್ಕಿಂತ ಮಿಗಿಲಾದಂತಹ ನಮ್ಮ ಸಂಬಂಧ ಇದೆ.
ಆ ಷಣ್ಮುಖಣ್ಣ ಮತ್ತು ಅವರ ಫ್ಯಾಮಿಲಿ ನಮ್ಮ ಮನೆಗೆ ಕನಿಷ್ಠ ಒಂದು 2 ತಿಂಗಳ ಭೇಟಿ ಕೊಡ್ತಾರೆ. ನಮ್ಮ ತಂದೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನೋಡಕ್ ಭೇಟಿ ಕೊಡ್ತಾರೆ. ನಮ್ಮ ಮನೆ ಫಂಕ್ಷನ್ಗಳಿಗೆ ಅವ್ರು ಬರ್ತಾರೆ, ಅವ್ರ ಮನೆ ಫಂಕ್ಷನ್. ಅಂದ್ರೆ ವ್ಯಾಪಾರಕ್ಕೆ ಮೀರಿದಂತಹ ಒಂದು ಸಂಬಂಧಗಳು ನಮ್ಮ ಹಳ್ಳಿಗಾಡಿನಲ್ಲಿ ಇದೆ. ಇದನ್ನ ಕೆಡಿಸುವಂತ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇದೆ. ಅಂದ್ರೆ ನಾವು ವಿಶಾಲವಾಗಿ ನಾನು ಅದನ್ನ ನೋಡ್ಬೇಕೇ ಹೊರತು ಒಂದು ವ್ಯಾಪಾರವನ್ನು ನೋಡ್ಬೇಕು. ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ಕೈಗೆತ್ತಿಕೊಳ್ಳುವಂಥದ್ದು ಈ ಮುಸಲ್ಮಾನರು ಏನಾದ್ರೂ ಹಿಂದೂಗಳ ವಿರುದ್ಧ ಇದೇ ರೀತಿಯಾದಂತಹ ತೀರ್ಮಾನವನ್ನ ಅಥವಾ ಆ ತರದ್ದು ಏನಾದ್ರೂ ಆಲೋಚನೆ ಮಾಡ್ತಾ ಇದ್ದಾರಾ? ಖಂಡಿತ ಮಾಡಬಾರದು. ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳುವಂತದ್ದು, ಯಾರು ಕೂಡ ಆ ರೀತಿಯ ವಿಚಾರಗಳೇ ಬರಬಾರದು. ಅಂದ್ರೆ ಅದು ನಮ್ಮ ನಡುವಿನ ಶತಶತಮಾನಗಳಿಂದ ಬಂದಂತಹ ಸೌಹಾರ್ದ ಸಂಬಂಧಕ್ಕೆ ಅಪಾಯ ಆಗ್ತದೆ. ನಾನು ನಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ, ಅವರು ಎಷ್ಟು ಬೇಕಾದರೂ ದ್ವೇಷ ಹರಡಲಿ, ನೀವು ಹೆಚ್ಚು ಹೆಚ್ಚು ಹಿಂದೂ ಸಮುದಾಯದೊಂದಿಗೆ ಕ್ರೈಸ್ತ ಸಮುದಾಯದೊಂದಿಗೆ ಬಿಸಿನೆಸ್ ಮಾಡಿ ಹೆಚ್ಚು ಹೆಚ್ಚು ಸಂಬಂಧವನ್ನ ಗಟ್ಟಿಗೊಳಿಸಿ, ಪ್ರೀತಿ ಹಂಚಿ ಯಾವತ್ತೂ ಕೂಡ ಆ ರೀತಿಯಾದಂತಹ ಭಾವನೆಗಳು ಏನಾದ್ರೂ ನಮ್ಮ ಮನಸ್ಸಿನಲ್ಲಿ ಬಂದು ಹೋದ್ರೆ ಅದು ಈ ದೇಶದ, ಈ ರಾಜ್ಯದ ಅಧಪತ. ನಾನು ಬಹಳ ಸ್ಪಷ್ಟವಾಗಿ ತಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ, ಈ ರೀತಿ ಮಾಡುವಂತವರು ಈ ರಾಜ್ಯ ವಿರೋಧಿಗಳು, ದೇಶ ವಿರೋಧಿಗಳು. ಇವರು ಮುಸಲ್ಮಾನರೇ ಆಗ್ಲಿ ಯಾರೇ ಆಗ್ಲಿ, ಈ ರೀತಿಯಾದಂತ ವ್ಯಾಪಾರಕ್ಕೆ ಬಹಿಷ್ಕಾರ ಕೊಡುವಂತವರು ಇವರು ದೇಶ ವಿರೋಧಿಗಳು. ಸರ್, ಇದು ಹಲಾಲ್ ಕಟ್, ಜಟ್ಕಾ ಕಟ್, ಈ ವಿಚಾರ ಏನಿದೆ ಇದು ಕೂಡ ಮತಗಳ ಧ್ರುವೀಕರಣಕ್ಕಲ್ವಾ? 100% ಮತಗಳ ಧ್ರುವೀಕರಣವನ್ನ ನೀವು ಮಾಡ್ತಾ ಇದ್ರೆ, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಅದನ್ನೇ ಮಾಡ್ತಾ ಇದ್ದೀರಿ. ನೀವು ಮಾಡ್ತಾ ಇರೋದು ಮುಸಲ್ಮಾನರ ಮತಗಳನ್ನ ಧ್ರುವೀಕರಣ ಮಾಡಿ ನೀವು ಕಾಂಗ್ರೆಸ್ಗೆ ಆಲ್ಟರ್ನೇಟಿವ್ ಆಗಿ ಬಿಜೆಪಿಗೆ ಲಾಭ ಮಾಡೋದಕ್ಕೆ ಅಂತಾನೆ ಉಟ್ಕೊಂಡಿರುವಂತಹ ಪಕ್ಷ SDPI. ಖಂಡಿತ ಅಲ್ಲ. ನಾನು ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಓಟಿಗೋಸ್ಕರ, ರಾಜಕೀಯಕ್ಕೋಸ್ಕರ ಈ ರೀತಿಯಾದಂತಹ ವಿಚಾರಗಳನ್ನ ನಾವು ತರುವುದಿಲ್ಲ. ಆ ರೀತಿಯಾದಂತಹ ಬೌದ್ಧಿಕ ದಾರಿದ್ರ್ಯತನ ನಮಗೆ ಖಂಡಿತವಾಗ್ಲೂ ಬಂದಿಲ್ಲ. ಯಾಕಂದ್ರೆ ಈ ರೀತಿಯ ವಿಚಾರಗಳನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಬಂದವರು. ಕಾನ್ಸೆಪ್ಟ್ ಇಸ್ ಬಿಜೆಪಿ ಮತ್ತು ಕೋಮುವಾದವನ್ನು ದೂರ ಇಡಬೇಕು ಅನ್ನೋದೇ ನಿಮ್ಮ ಮೇನ್ ಅಜೆಂಡಾ. ನಿಮ್ಮ ಇನ್ವಾಲ್ವ್ಮೆಂಟ್ ಏನಾಗ್ತಾ ಇದೆ ಅಂತ ಅಂದ್ರೆ ವೋಟ್ಗಳನ್ನ ಸ್ಪ್ಲಿಟ್ ಮಾಡಿ ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಸೊ ನಿಮ್ಮ ಮೂಲ ಉದ್ದೇಶ ಏನಿದೆ ಅದೇ ಹಳ್ಳ ಹಿಡಿತು. 2018 ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾರಿಗೂ ಮ್ಯಾಂಡೇಟ್ ಕೊಟ್ಟರು? ಯಾರಿಗೂ ಕೊಡ್ಲಿಲ್ಲ. ಸರ್ಕಾರ ಯಾರ್ದು ಬಂತು? ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಜಾಯಿಂಟ್ ಸರ್ಕಾರ ಬಂತು ತಾನೆ. ಬಂದ ನಂತರ ಇವತ್ತು ಬಿಜೆಪಿ ಕರ್ನಾಟಕದಲ್ಲಿ ಬರೆಯುವ ಈ ಎಲ್ಲಾ ಅನಾಹುತಗಳಿಗೆ ಕಾರಣ ಯಾರು? ಕಾಂಗ್ರೆಸ್ನ 14 ಮತ್ತು ಜೆಡಿಎಸ್ನ 3 ಜಾತ್ಯತೀತ ಮತಗಳಿಂದ, ಜಾತ್ಯತೀತ ಪಕ್ಷಗಳಿಂದ ಆಯ್ಕೆ ಆಗಿ ಹೋದಂತವರು ಸಿದ್ದರಾಮಯ್ಯನವರ ಸ್ನೇಹಿತರು ಬಿಜೆಪಿಗೆ ಮಾರಲ್ಪಟ್ಟಿರೋದ್ರಿಂದ ಇವತ್ತು ಈ ಬಿಜೆಪಿ ಆಡಳಿತ ಬಂತು. ಮ್ಯಾಂಡೇಟ್ ಕೊಟ್ಟಿರಲಿಲ್ಲ. 17 ಜನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ MLAಗಳು ಹೋದ ಕಾರಣ ಇವತ್ತು ಬಿಜೆಪಿ, ಇವತ್ತು ಸರ್ಕಾರ ಈ ರೀತಿಯ ದುರಾಡಳಿತ, ಅರಾಜಕತೆ ಎಲ್ಲವೂ ಸೃಷ್ಟಿಯಾಗಿದ್ದು ಯಾರಿಂದ? ಇವರಿಂದ. ನೆಕ್ಸ್ಟ್ ಎಲೆಕ್ಷನ್ಗೆ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ಹಾಕ್ತೀರಾ ಸರ್? ಇಲ್ಲ, ಬಹುಶಃ ಎಲ್ಲೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ, ನಮ್ಮ ಕೆಲಸ ಇದೆ, ತಳಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ವಿ. ನಿಮ್ಗೆ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಾವು ಜನರ ಜೊತೆ ಇದ್ದೀವಿ ಅಂತ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕ್ಷೇತ್ರಗಳಿಂದ 100 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆಗಳು ನಮ್ದು ನಡೀತಾ ಇದೆ. 100 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಚೆನ್ನಾಗಿ ಕೊಡ್ತೀರಾ? ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವೊಂದು ರಾಜಕೀಯ ಪಕ್ಷವಾಗಿ ನಾವು ಜನರನ್ನ ಪ್ರತಿನಿಧಿಸುವವರು, ಜನರ ದೈನಂದಿನ ಇಶ್ಯೂಗಳಲ್ಲಿ ನಾವು ಇಂಪಾರ್ಟೆಂಟ್ ಅಲ್ಲ. ನಾವು ನೀವು ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ನೀವು ಯಾರಿಗೆ ನಿಮ್ಮಿಂದ ತೊಂದರೆ ಆಗುತ್ತೆ, ಅಥವಾ ನಿಮ್ಮ ಕಾನ್ಸೆಪ್ಟ್, ನಿಮ್ಮ ಉದ್ದೇಶ ಅಥವಾ ನಿಮ್ಮ ಮಿಷನ್ಗೆ ಎಲ್ಲಿಂದ ತೊಂದರೆ ಆಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಆ ಸ್ಟ್ರಾಟಜಿ ಪ್ರಕಾರನೇ ಹೋಗ್ಬೇಕಲ್ಲ. ಪಾಲಿಟಿಕ್ಸ್ ಇಸ್ ಅ ಸ್ಟ್ರಾಟಜಿ. ಆ ಸ್ಟ್ರಾಟಜಿನೂ ಮಾಡೋಣ. ಆ ಸ್ಟ್ರಾಟಜಿಗೆ ಎಲ್ಲರೂ ಮುಂದಾಗಬೇಕಾಗ್ತದೆ. ನಿನ್ನೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಕರೆ ಕೊಟ್ಟೆ, ಈ ರೀತಿಯಾದಂತಹ ಅರಾಜಕತೆಗೆ ವಿರೋಧ ಪಕ್ಷಗಳೆಲ್ಲ ಒಂದಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಮಾತ್ರ ಯೋಚನೆ ಮಾಡಿದ್ರೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಬಿಜೆಪಿಯನ್ನ ವಿರೋಧಿಸುವಂತ ಎಲ್ಲಾ ರಾಜಕೀಯ ಪಕ್ಷಗಳು ಒಂದಾಗಬೇಕಾಗ್ತದೆ, ಚರ್ಚೆ ಮಾಡಬೇಕಾಗ್ತದೆ. ಈ ಫ್ಯಾಸಿಸ್ಟ್ ಶಕ್ತಿಗಳನ್ನ ತಡೆಯೋದಕ್ಕೆ ಚರ್ಚೆ ಮಾಡಿ ಒಂದಾಗಬೇಕಾಗ್ತದೆ, ಅಕಾಮಡೇಟ್ ಮಾಡಬೇಕಾಗ್ತದೆ. ಇದು SDP ಮಾತ್ರ ಯೋಚನೆ ಮಾಡಿದ್ರೆ ಸಾಧ್ಯ ಇಲ್ಲ. ಬೇರೆ ಎಲ್ಲಾ ರಾಜಕೀಯ ಪಕ್ಷಗಳು, ಬಿಜೆಪಿಯೇತರ ಎಲ್ಲಾ ರಾಜಕೀಯ ಪಕ್ಷಗಳ ಬಗ್ಗೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅದು ಬಿಟ್ಟುಬಿಟ್ಟು ನೀವು ಸ್ಪರ್ಧೆ ಮಾಡಬಾರದು ಅಂತಂದ್ರೆ ನಮ್ದೊಂದು ರಾಜಕೀಯ ಪಕ್ಷ, ನಿಮ್ಮ ಪಕ್ಷವನ್ನ ಬ್ಯಾನ್ ಮಾಡಿದ್ರೆ ಸರ್, ಆ ತರದ ಸೀರಿಯಸ್ ಆಲೋಚನೆ ಇದೆ, ತಮಗೆ ಗೊತ್ತಿದೆ. ಸ್ವತಃ ಕಾಂಗ್ರೆಸ್ ಶಾಸಕರೇ ಅದಕ್ಕೆ ಡಿಮಾಂಡ್ ಮಾಡ್ತಾ ಇದ್ದಾರೆ ಸರ್. ಕಾಂಗ್ರೆಸ್ ಶಾಸಕರು ಡಿಮಾಂಡ್ ಮಾಡಿದರೆ, ಮುಸ್ಲಿಂ ಶಾಸಕರು ಡಿಮಾಂಡ್ ಮಾಡಿರುವಂತದ್ದು ಅವರ ಹತಾಶೆ ಮನೋಭಾವನೆ. ಯಾಕೆ ಅವರ ಹತಾಶೆ ಅಷ್ಟರ ಮಟ್ಟಿಗೆ? ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಅವರ ಜನರ ದೈನಂದಿನ ಇಶ್ಯೂಗಳಲ್ಲಿ, ಜನರ ದೈನಂದಿನ ಸಮಸ್ಯೆಗಳಲ್ಲಿ
ಪರ್ಟಿಕ್ಯುಲರ್ಲಿ ಮುಸ್ಲಿಮರಿಗಾಗುವಂತ ದೌರ್ಜನ್ಯ ಆಕ್ರಮಣದ ವಿರುದ್ಧ ಪ್ರತಿನಿತ್ಯ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವ್ರು ನಾವು, ಅವರಿಗೆ ನೈತಿಕ ಬೆಂಬಲ ಕೊಡುವಂತವ್ರು ನಾವು, ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತವ್ರು ನಾವು. ಕಾಂಗ್ರೆಸ್ ಎಂಎಲ್ಎಗಳು ಗೆದ್ದು ಹೋಗ್ತಾರೆ, ಮುಸ್ಲಿಂ ರೆಪ್ರೆಸೆಂಟೇಟಿವ್ ಅಂತಾರೆ, ಮುಸ್ಲಿಂ ಇಶ್ಯೂಸ್ ಅಲ್ಲಿ ಮಾತಾಡೋದಿಲ್ಲ, ಹಿಜಾಬ್ ವಿಷಯದಲ್ಲಿ ಮಾತಾಡೋದಿಲ್ಲ, ದೌರ್ಜನ್ಯ ಆದಾಗ ಮಾತಾಡೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅನ್ನುವಂತ ಪಕ್ಷ ಇವರ ಬಾಯಿಗೆ ಬೀಗ ಹಾಕಿದೆ. ಹಾಗಾಗಿ ಇವ್ರಿಗೆ ಪರ್ಯಾಯವಾಗಿ ನಾವು ಬೆಳೆದು ಬಿಡ್ತೀವೋ ಅನ್ನೋಂಥ ಕಾರಣಕ್ಕೆ ಹತಾಶ ಮನೋಭಾವನೆಯಿಂದ ಹೀಗೆ ಈ ಕಾಂಗ್ರೆಸ್ನ ಎಂಎಲ್ಎಗಳು ಹೋಗಿ, ಅದರಲ್ಲೂ ಮುಸ್ಲಿಂ ಎಂಎಲ್ಎಗಳು ಹೋಗಿ ನಮ್ಮನ್ನ ಬ್ಯಾನ್ ಮಾಡಬೇಕು ಅಂತ ಅಂತಾರಲ್ಲ, ಅವರ ಶೋಚನೀಯ ವ್ಯವಸ್ಥೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಬ್ದುಲ್ ಮಜೀದ್ ಸರ್, ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ಎಸ್ಡಿಪಿಐ ಒಂದು ಪೊಲಿಟಿಕಲ್ ಪಾರ್ಟಿ. ಎಸ್ಡಿಪಿಐ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 100 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತೆ. ಅಂಡ್ ಈ ಬಾರಿಯ ರಾಜಕೀಯ ಎಸ್ಡಿಪಿಐ ಅನ್ನ ಹೊರತುಪಡಿಸಿ ಯೋಚನೆ ಮಾಡೋದು ಕಷ್ಟ ಅನ್ನೋ ಲೆವೆಲ್ಗೆ ಎಸ್ಡಿಪಿಐ ತನ್ನ ಛಾಪನ್ನ ಮೂಡಿಸ್ತಾ ಇದೆ. ಅದರ ಹೊರತಾಗಿ ಆಸ್ ಯೂಶುವಲ್ ಆಗಿ ಎಸ್ಡಿಪಿಐ ಅಂದ್ರೆ ಲೆಫ್ಟ್ ಅಂಡ್ ರೈಟ್ ಸಂಘರ್ಷದಲ್ಲಿ ಯಾರಿಗೆ ಏನಾಗತ್ತಾ ಬೇಕಾದ್ರೂ ಆಗಬಹುದು, ಎಸ್ಡಿಪಿಐಗೂ ಆಗಬಹುದು. ಇದು ಇದರಿಂದ ವಿಶೇಷ. ಬಿಟಿವಿ, ಇದು ಭರವಸೆಯ ಬೆಳಕು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ BR ಭಾಸ್ಕರ್ ಪ್ರಸಾದ್ ಮಾಡುವ ನಮಸ್ಕಾರ. ಈಗ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗಳ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ, ಬಿಜೆಪಿ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಏನೊಂದು ಷಡ್ಯಂತ್ರವನ್ನು ರೂಪಿಸಿದೆ ಅನ್ನುವಂತಹ ಆಪಾದನೆಗಳು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಈ ಬಿಜೆಪಿ ಬಹುಶಃ ಯಾವ ಒಂದು ಇಲಾಖೆಗಳನ್ನು ಅಥವಾ ಯಾವ ಸಂಸ್ಥೆಗಳನ್ನು ತನ್ನ ತೆಕ್ಕೆಗೆ ತಗೊಳ್ಳದೆ ಬಿಡೋದಿಲ್ಲ ಅಂತ ಕಾಣಿಸುತ್ತೆ. ಚುನಾವಣಾ ಆಯೋಗ ಏನೋ ಒಂದು ಮೀಸಲಾತಿಗಳನ್ನು ನಿಗದಿಪಡಿಸಿತ್ತು, ಅದರಲ್ಲೂ ಕೂಡ ಬಿಜೆಪಿ ತನ್ನ ಹಸ್ತಕ್ಷೇಪವನ್ನು ಮಾಡಿದೆ, ಷಡ್ಯಂತ್ರವನ್ನು ಮಾಡಿದೆ, ಮತ್ತು ತಂತ್ರಗಾರಿಕೆಯನ್ನು ಹೆಣೆಯುವಂಥ ಕೆಲಸ ಮಾಡಿದೆ, ಮತ್ತು ನೀಚತನವನ್ನು ಪ್ರದರ್ಶನ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಪ್ರಮುಖವಾಗಿ ನಮ್ಮ ಈ ಒಂದು ಅಬ್ಜೆಕ್ಷನ್ಗೆ ಕಾರಣ ಏನು ಅಂತಂದರೆ, ಪರಿಶಿಷ್ಟ ಜಾತಿಯವರಿಗೆ ನೀಡಬೇಕಾಗಿರುವಂತಹ ಸುಮಾರು 15% ರಿಸರ್ವೇಷನ್ ಏನಿದೆ, ಅದರಲ್ಲಿ ಆ 15% ರಿಸರ್ವೇಷನನ್ನು ನೀಡೋದರಲ್ಲಿ ಕುತಂತ್ರವನ್ನು ಮಾಡಿರುವಂಥದ್ದು, ವಿಫಲವಾಗಿರುವಂಥದ್ದು, ಮತ್ತು ಆ ಮೀಸಲಾತಿಯ ಉದ್ದೇಶವನ್ನು ಹಾಳು ಮಾಡಿರುವಂಥದ್ದು. 15% ಮೀಸಲಾತಿಯನ್ನು ನೀಡಬೇಕಾಗಿದ್ದರೆ 243 ಏನು BBMP ವಾರ್ಡ್ಗಳಿದ್ದಾವೆ, ಆ 243 BBMP ವಾರ್ಡ್ಗಳಿಗೆ ಸುಮಾರು 36 ಅಥವಾ 37 ರಿಸರ್ವ್ ವಾರ್ಡ್ಗಳು ಬರಬೇಕಾಗಿತ್ತು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು ಬರಬೇಕಿತ್ತು. SCಗಳಿಗೆ ಮಾತ್ರ ನಾನು ಹೇಳ್ತಾ ಇರುವಂಥದ್ದು. ಇನ್ನು 3% STಗಳಿಗೆ ಅಂತಂದರೆ 200ಕ್ಕೆ 6 ಮತ್ತು 40ಕ್ಕೆ ಇನ್ನೊಂದು 2 ಅಂದ್ಕೊಂಡ್ರು 8ರಿಂದ 9 ವಾರ್ಡ್ಗಳು STಗಳಿಗೆ ರಿಸರ್ವ್ ಆಗಬೇಕಿತ್ತು. ಆದರೆ STಗಳಿಗೆ ಕೇವಲ 1% ಮಾತ್ರ ಮೀಸಲಾತಿಯನ್ನು ನಿಗದಿಪಡಿಸಿರುವಂಥದ್ದು. ಇದು ಸಂವಿಧಾನವಾಗಿರುವಂಥದ್ದು, ಮೀಸಲಾತಿ ನಿಯಮಗಳನ್ನು ಮೀರಿರುವಂಥದ್ದು. 1% ರಿಸರ್ವೇಷನನ್ನು STಗಳಿಗೆ ಮೀಸಲಾಗಿಟ್ಟಿರುವಂಥದ್ದು. ಕೇವಲ 11% ಮೀಸಲಾತಿಯನ್ನು SCಗಳಿಗೆ ನಿಗದಿಪಡಿಸಿರುವಂಥದ್ದು. ಕಾನೂನನ್ನು ಮೀರಿ ತಮ್ಮ ಏನು ಸರ್ವಾಧಿಕಾರಕ್ಕೆ ತಮ್ಮ ವಿವೇಚನೆಗೆ ತೋರದಂತೆ 11% ನಿಗದಿಪಡಿಸಿರುವಂಥದ್ದು. ಯಾವ ನಿಯಮಗಳಡಿನಲ್ಲಿ ಯಾರು ಈ ರೂಲ್ಸನ್ನು ಮಾಡಿದ್ದು ಇದು ಯಾವುದೂ ಕೂಡ ಕೇಳುವಂಗೆ ಇಲ್ಲ, ಹಂಗಾಗಿದೆ. ಮತ್ತು 3000ಕ್ಕೂ ಹೆಚ್ಚು ಅಬ್ಜೆಕ್ಷನ್ಗಳು ಇಲ್ಲಿವರೆಗೂ ಕೂಡ ದಾಖಲಾಗಿತ್ತು, ಅದು ಯಾವುದನ್ನು ಕೂಡ ಪರಿಗಣಿಸಿಲ್ಲ. ಮತ್ತು ಒಂದು ಸಮಿತಿಯನ್ನು ರಚನೆ ಮಾಡಿತ್ತು, ಆ ಸಮಿತಿಯ ಶಿಫಾರಸುಗಳೇನು ಅದನ್ನು ಎಲ್ಲೂ ಕೂಡ ಬಹಿರಂಗಗೊಳಿಸಿಲ್ಲ, ಅದನ್ನು ಪರಿಗಣಿಸಿದಾರ ಇಲ್ವಾ ಒಂದು ಕೂಡ ಗೊತ್ತಾಗ್ತಿಲ್ಲ. ಕೋರ್ಟ್ ಆದೇಶ ನೀಡಿತು. ಸದ್ಯಕ್ಕೆ ಈ BJP ನೇತೃತ್ವದ ರಾಜ್ಯ ಸರ್ಕಾರಕ್ಕೆ BBMP ಚುನಾವಣೆ ನಡೆಸೋದಕ್ಕೆ ಮನಸ್ಸಿರಲಿಲ್ಲ ಅಂತ ಕಾಣಿಸುತ್ತೆ. ಕೋರ್ಟ್ ಆದೇಶ ಮಾಡಿದ್ದಾಗ್ಯೂ ಕೂಡ ಅದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು, ತಾನೇ ಸ್ವತಃ ತಪ್ಪು ಮಾಡಿ ಮತ್ತೆ ಚುನಾವಣೆ ಮುಂದೆ ಹೋಗಬೇಕು ಅನ್ನುವಂಥ ಷಡ್ಯಂತ್ರಗಳನ್ನು ಕೂಡ ಈ ರಾಜ್ಯ BJP ಸರ್ಕಾರ ಮಾಡಿರುವಂಗೆ ಕಾಣುತ್ತೆ. ಮೀಸಲಾತಿ ನಿಯಮಗಳನ್ನು ಸರಿಯಾಗಿ ಪಾಲಿಸಿಲ್ಲ. ಹಾಗೆ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಬರೋದಾದರೆ ಇದರಲ್ಲೂ ಕೂಡ ಎಂಥ ಒಂದು ಷಡ್ಯಂತ್ರ ಅಥವಾ ನೀಚತನ ಮೆರೆದಿದ್ದಾರೆ ಅಂತಂದರೆ, ಎಲ್ಲೂ ಕೂಡ BJP-ಯೇತರವಾದಂತಹ ಇತರೆ ಪಕ್ಷಗಳು, ಅದು SDP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ ಅಥವಾ ಆಮ್ ಆದ್ಮಿ ಪಾರ್ಟಿ ಇರಲಿ, ಯಾವುದೇ ಪಾರ್ಟಿಗಳಿರಲಿ, ಎಲ್ಲೂ ಕೂಡ ಗೆಲ್ಲಬಾರ್ದು, ಎಲ್ಲ ಕಡೆ BJPನೇ ಗೆಲ್ಲಬೇಕು ಅನ್ನುವಂತಹ ಒಂದು ಷಡ್ಯಂತ್ರವನ್ನು ರೂಪಿಸುವಂತಹ ಒಂದು ತಂತ್ರಗಾರಿಕೆಯನ್ನು ಮೆರೆದಿರುವಂಥದ್ದು. ಕಾಂಗ್ರೆಸ್ಸಿನ MLAಗಳು ಎಲ್ಲೆಲ್ಲಿದ್ದಾರೆ, JDSನ MLAಗಳು ಎಲ್ಲೆಲ್ಲಿದ್ದಾರೆ, ಮತ್ತು ಎಲ್ಲಿ SDP ತನ್ನ ಪ್ರಭಾವವನ್ನು ಹೊಂದಿದೆ, ಬೆಂಗಳೂರಿನಲ್ಲಿ SDP ತನ್ನ ಹೆಚ್ಚಿನ ಪ್ರಭಾವವನ್ನು ಎಲ್ಲಿ ಹೊಂದಿದೆ, ಎಲ್ಲಿ ಅವರೆಲ್ಲ ಗೆಲ್ಲಬಹುದು ಅಂದಂಥ ಕ್ಷೇತ್ರಗಳನ್ನು ಈಗಾಗಲೇ ಸಂಭಾವ್ಯ ಏನು ಆಯಾ ಪಕ್ಷದ ಪುರುಷ ಅಭ್ಯರ್ಥಿಗಳು ಮತ್ತು ಪುರುಷ ಕ್ಯಾಟಗರಿ ಸಂಬಂಧಪಟ್ಟಂತಹ ನಾಯಕರುಗಳೇನಿದ್ರು ಅವ್ರು ಯಾರೂ ಕೂಡ BBMPಗೆ ಪ್ರವೇಶ ಮಾಡಿಕೊಡ್ದು. ಮೀಸಲಾತಿ ಹೆಸರಿನಲ್ಲಿ ಮತ್ತು ಮಹಿಳಾ ಮೀಸಲಾತಿ ಹೆಸರಲ್ಲಿ ಅದನ್ನು
ಏನೋ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಏರ್ಪಾಡುಗಳನ್ನು ಮಾಡಿಕೊಂಡು ಯಾರೂ ಕೂಡ ಒಳಗಡೆ ಪ್ರವೇಶ ಮಾಡದಿದ್ದ ಮಾಡಿ ತಮ್ಮ ಷಡ್ಯಂತ್ರದ ಮೂಲಕ ಅಲ್ಲಿ ಯಾರ್ಯಾರನ್ನು ನಾವು ಮಹಿಳಾ ಮೀಸಲಾತಿ ಹೆಸರಲ್ಲಿ ನಮ್ಮ ಪಕ್ಷದಿಂದ ಯಾರನ್ನು ನಿಲ್ಲಿಸ್ಕೊಂಡು ಗೆಲ್ಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಪೂರ್ವಯೋಜಿತ ತಂತ್ರವನ್ನು ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಚುನಾವಣಾ ಆಯೋಗ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಿತ್ತು. ಆದರೆ ಅದು ಕೂಡ ಈ ರಾಜ್ಯ ಸರ್ಕಾರದ ಕೈಗೊಂಬೆಯಂತೆ ವರ್ತನೆ ಮಾಡ್ತಾ ಇದೆ. ಹೇಗೆ ಕೇಂದ್ರ ಸರ್ಕಾರ CBIನಾಗಲಿ EDನಾಗಲಿ ಇವೆಲ್ಲವನ್ನು ತನ್ನ ಕೈಗೊಂಬೆ ರೀತಿ ಆಟ ಆಡಿಸುತ್ತೆ, ಹಾಗೆ ಚುನಾವಣಾ ಆಯೋಗವನ್ನು ಕೂಡ ಈ ರಾಜ್ಯ ಸರ್ಕಾರಗಳು ತನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾವೇನೋ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇದು BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿಗೆ ತುಂಬ ಮಾರಕವಾದಂತಹ ಒಂದು ವಿಚಾರ ಆಗಿದೆ. ಇದನ್ನು ನಾವು ಉಗ್ರವಾದ ಮಾತುಗಳಲ್ಲಿ ಖಂಡಿಸಬೇಕಾಗ್ತದೆ. ಖಂಡಿಸೋದಷ್ಟೇ ಅಲ್ಲ, ಇದರ ವಿರುದ್ಧ ಸಮಗ್ರವಾದಂತಹ ಒಂದು ಕಾನೂನು ಹೋರಾಟಕ್ಕೂ ಕೂಡ ನಾವು ಮುಂದಾಗಿದ್ದೇವೆ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ನಾವು ಪ್ರತಿಭಟನೆಗಳನ್ನು ಕೂಡ ಹಮ್ಮಿಕೊಳ್ಳುವಂತಹ ನಿರ್ಧಾರದಲ್ಲಿದ್ದೇವೆ. ಮತ್ತು ಹೆಚ್ಚಿನದಾಗಿ ಜನಜಾಗೃತಿಯನ್ನು ಮೂಡಿಸುವಂಥದ್ದು ಇದನ್ನು ಕೂಡ ನಾವು ಮಾಡಬೇಕಾಗಿದೆ. ಬಹುಶಃ ಈ BJPಯವರು ಇಷ್ಟು ದೊಡ್ಡ ನೀಚವಾದಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ, ಈ ಮೂಲಕ ತಮಗೆ ಬೇಕಾದಂಥ ಆಡಳಿತವನ್ನು ತರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತಂದರೆ ಅದಕ್ಕೆ ನಾವು ಯಾರೂ ಕೂಡ ಸೊಪ್ಪಾಕೋಕ್ಕಾಗೋದಿಲ್ಲ, ಅವಕಾಶ ಮಾಡಿಕೊಡೋದಕ್ಕಾಗೋದಿಲ್ಲ. ತುಂಬ ದೊಡ್ಡ ಮಟ್ಟದ ಒಂದು ಕಾನೂನು ಹೋರಾಟಕ್ಕೆ ನಾವು ಮುಂದಾಗಬೇಕಾಗ್ತದೆ. ಈ ವಿಚಾರವನ್ನು ತಮ್ಮೆಲ್ಲರಿಗೂ ಗಮನಕ್ಕೆ ತರ್ತಾ BJPಗರ ಈ ರೀತಿಯಾದಂತಹ ಒಂದು ನೀಚವಾದಂತಹ ರಾಜಕಾರಣದ ವಿರುದ್ಧ ಇಡೀ ರಾಜ್ಯದ ಜನತೆ ಎಚ್ಚರವಾಗಿರಲಿ, ಒಂದು ರಾಜಕೀಯ ಜಾಗೃತಿ ಮೂಡಲಿ, ಇವರನ್ನು ಈ ರಾಜಕೀಯವಾಗಿ ನಾಮಾವಶೇಷ ಮಾಡುವಂತಹ ಒಂದು ನಿರ್ಧಾರವನ್ನು ಈ ಸಮಾಜ ಮಾಡಲೇಬೇಕಾಗ್ತದೆ. ಯಾಕಂತಂದರೆ BJP ಅಂತಂದರೆ ಭಾರತವನ್ನು ಸರ್ವನಾಶ ಮಾಡುವಂತಹ ಒಂದು ಪಕ್ಷ ಆಗಿದೆ. BJP ಅಂತಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಒಂದು ಸಮಾಧಿ ಮಾಡುವ ನಿಟ್ಟಿನಲ್ಲಿ ತನ್ನ ಯೋಜನೆಗಳನ್ನ ಷಡ್ಯಂತ್ರಗಳನ್ನು ರೂಪಿಸಿದೆ. ಇವರನ್ನು ಹಣಿದೆ ಹೋದರೆ ಈ ರಾಜ್ಯಕ್ಕೆ, ಈ ನಗರಕ್ಕೆ, ಈ ದೇಶಕ್ಕೆ ಶಾಂತಿಯೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ, ಸೌಹಾರ್ದತೆಯೂ ಇಲ್ಲ. ಹೀಗಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ಈ ವಿಚಾರದಲ್ಲಿ ಹೆಚ್ಚು ಜಾಗೃತರಾಗಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ನಮ್ಮೆಲ್ಲರೂ ಶುಭ ಆಗಲಿ. ನಮಸ್ಕಾರ.